ಧರೆಯೊಳ ಜ್ಞಾನವನು ತೊಲಗಿಸಿ ಜ್ಞಾನ ಸೂರ್ಯನ ತೋರಿದ. ಗುರುವರನುತ ಸಂಪ್ರದಾಯಕ್ಕನುಗುಣದಿಸಲೆ ನಟಿಸಿದ. ಗುರುಗಳನ್ನು ಶೋಧಿಸಿ ಅವರ ಬಹು ಸೇವೆಯಂ ತೋಷಿಸಿದನು. ವರ ಸ್ವರೂಪ ಜ್ಞಾನ ಪಡೆದು ಮುಮುಕ್ಷುಗಳಿಗದು ಅನುವಾದನು. ಶ್ರೀ ಗಣೇಶಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಸದ್ಗುರು ಸಿದ್ಧಾರೂಢ ಮಹಾಪ್ರಭುಗಳವರ ದಿವ್ಯ ಚರಿತ್ರೆಯಲ್ಲಿ ಇಂದು 4ನೇ ಅಧ್ಯಾಯವು ಪ್ರಾಪ್ತವಾಗಿರುವಂತಹದ್ದು. ಗತ ಅಧ್ಯಾಯದಲ್ಲಿ ವೈರಾಗ್ಯದಿಂದ ಎಲ್ಲವನ್ನು ತ್ಯಾಗ ಮಾಡಿ ಶ್ರೋತ್ರಿಯ ಬ್ರಹ್ಮನಿಷ್ಠರಾಗಿರ್ತಕ್ಕಂಥ ಮಹಾಪುರುಷನು ಹುಡುಕುತ್ತಾ ಸಂಚಾರ ಮಾಡುತ್ತಿರುವಂಥ ಪ್ರಸಂಗದಲ್ಲಿ ಕೆಲವು ನಷ್ಟ ಕಷ್ಟಗಳು, ಸುಖ ದುಃಖಗಳು, ಮಾನಾಪಮಾನಗಳು ಇವೆಲ್ಲವನ್ನು ಸಮಭಾವದಿಂದ ದ್ವಂದ್ವಾತೀತ ಸ್ಥಿತಿಯಿಂದ ಅವಳನ್ನು ಸ್ವೀಕರಿಸುತ್ತಾ ಅಲ್ಲಲ್ಲಿ ಇರ್ತಕ್ಕಂಥ ಜನರಿಗೆ ಸನ್ಮಾರ್ಗವಾಗಿರ್ತಕ್ಕಂಥ ತೋರಿಸ್ತಾ ಸನ್ಮಾರ್ಗವನ್ನು ತೋರಿಸುತ್ತಾ ಗ್ರಾಮಗಳನ್ನು, ಪುರಗಳನ್ನು, ಮಂದಿರಗಳನ್ನು ತಮ್ಮ ಪಾದ ಸ್ಪರ್ಶದಿಂದ ಪವಿತ್ರ ಮಾಡ್ತಾ ಜನರನ್ನು ನೋಟ ಮಾತ್ರದಿಂದ ಅವರನ್ನು ಪರಿವರ್ತನೆಗೊಳಿಸುತ್ತಾ ಸಂಚಾರ ಮಾಡುತ್ತಿದ್ದರು ಗುರುವನ್ನು ಶೋಧಿಸುವುದಕ್ಕೋಸ್ಕರವಾಗಿ ಎನ್ನುವಂಥ ವಿಷಯವನ್ನು ಕುರಿತು ಸವಿಸ್ತಾರವಾಗಿ ನಿರೂಪಣ ಮಾಡಿದರು. ಮಾಡಿ ಈ 4ನೇ ಅಧ್ಯಾಯದಲ್ಲಿ ಕೂಡ ಗುರುವನ್ನು ಬಹಳಷ್ಟು ತಾವು ಕಷ್ಟಪಟ್ಟು ಧ್ಯಾನ ಮಾಡಿ, ಪ್ರಾರ್ಥನೆ ಮಾಡಿ, ಸ್ತೋತ್ರ ಮಾಡಿ, ಚಿಂತನೆ ಮಾಡಿ ಬಹಳಷ್ಟು ತಳಮಳ ಕಳವಳಗೊಂಡು ಸಂಚರಿಸುತ್ತಿರುವಾಗ ಗುರುವಿನ ಆದೇಶವಾಗುವಂತಹದ್ದಾಯಿತು ಅಂತರದಲ್ಲಿ. ಅದೇ ರೀತಿ ಸಗುಣ ರೂಪದಿಂದ ಹೊರಗೂ ಪ್ರಕಟವಾಗುವಂತಹದ್ದಾಯಿತು. ಅದೇ ರೀತಿಯಾಗಿ ಹೋಗಿ ಗುರುವನ್ನು ಹೊಂದಿದರು ಎನ್ನುವಂತಹ ವಿಷಯವನ್ನು ಕುರಿತು ನಿರೂಪಣೆ ಮಾಡುವಂಥವರಾಗುವರು ಈ 4ನೇ ಅಧ್ಯಾಯದಲ್ಲಿ. ಶ್ರೀ ಸಿದ್ಧ ಸದ್ಗುರುನಾಥನೇ, ಯಾವ ನಿನ್ನಯ ದರ್ಶನೇಚ್ಛೆಯಿಂದ ದೇವಾದಿಕರರು ದಾರುಣವಾಗಿರುವಂಥ ತಪಸ್ಸು ಮಾಡುವರು. ದೇವಾನುದೇವತೆಗಳು, ಹರಿಹರ ಬ್ರಹ್ಮಾದಿಗಳು ಕೂಡ ಆ ಸದ್ಗುರುವಿನ ದರ್ಶನ ಮಾಡಬೇಕು, ಅವನ ಉಪದೇಶಾಮೃತವಾಗಿರುವಂತಹದ್ದನ್ನು ಕೇಳಬೇಕು, ಅವನ ಚರಣಕ್ಕೆ ಎರಗಬೇಕು, ಅವನ ದಾಸರಾಗಬೇಕು, ಅವನ ಸೇವೆ ಮಾಡಬೇಕೆನ್ನುವಂಥ ಇಚ್ಛೆಯಿಂದ ಬಹಳಷ್ಟು ತಪಸ್ಸು ಮಾಡ್ತಾ ಇರುವರು. ಯಾವಾಗ ನಮಗೆ ಸದ್ಗುರುನಾಥನ ದಿವ್ಯ ದರ್ಶನವೆನ್ನುವಂಥದ್ದು ಪ್ರಾಪ್ತವಾಗುತ್ತದೆ ಅಂಥೇಳಿ
ಅಷ್ಟು ತಪಸ್ಸು ಮಾಡಿದರೂ ಕೂಡ ಅವರಿಗೆ ಆ ಲೋಕದಲ್ಲಿ ಗುರುವಿನ ದರ್ಶನವೆನ್ನುವಂತಹದ್ದು ದುರ್ಲಭವಾಗಿರುವಂತಹದ್ದಾಗಿರುವುದು. ಯಾಕಂದರೆ ದೇವತೆಗಳ ಲೋಕ ಅಂದರೆ ಭೋಗದ ಲೋಕವಾಗಿರ್ತಕ್ಕಂಥದ್ದು. ಭೋಗಾಪೇಕ್ಷೆ ಸುಖಂ ನಾಸ್ತಿ ಅಂಥೇಳಿ, ಯತ್ರ ಭೋಗ ಅಸ್ತಿ ತತ್ರ ಮೋಕ್ಷ ನಾಸ್ತಿ, ಯತ್ರ ಮೋಕ್ಷ ಅಸ್ತಿ ತತ್ರ ಭೋಗ ನಾಸ್ತಿ ಅಂಥೇಳಿ. ಅವರು ದಾರುಣವಾಗಿರುವಂಥ ತಪಸ್ಸನ್ನು ಮಾಡುತ್ತಿರುವರು, ಆದರೂ ಕೂಡ ಅಲ್ಲಿ ಭೋಗವೆನ್ನುವಂಥದ್ದವರಿಗೆ ಅದು ಪ್ರತಿಬಂಧಕವಾಗಿದ್ದರಿಂದ ಅವರಿಗೆಲ್ಲದು ಆಗ್ತಾ ಇಲ್ಲುವಂಥದ್ದಾಗಿರುವುದು. ಮೋಕ್ಷ ಇಚ್ಛೆ ಐತೆ ಅವರಿಗೆ, ದೇವತೆಗಳಿಗೆ, ಆದರೆ ಮಾನವ ಶರೀರವೆನ್ನುವಂಥದ್ದಿಲ್ಲ ಅವರಿಗೆ, ದೇವತಾ ಶರೀರವಾಗಿರುವಂಥದ್ದುಂಟು. ನಮಗೆ ಮಾನವ ಶರೀರ ಐತಿ, ಮೋಕ್ಷ ಇಚ್ಛೆ ಇಲ್ಲ. ನಮಗೆ ಮೋಕ್ಷ ಇಚ್ಛೆ ಐತಿ, ಮಾನವ ಶರೀರ ಇಲ್ಲ ಅವರಿಗೆ. ಮಾನವ ಶರೀರ ನಮಗೈತಿ, ಮೋಕ್ಷ ಇಚ್ಛೆ ಇಲ್ಲ. ಅವರು ಭೋಗಕ್ಕೆ ಬ್ಯಾಸತ್ತು ಮೋಕ್ಷವನ್ನು ಪಡಿಬೇಕು ಅಂತ ಹೇಳಿ ಅವರು ಆತುರದರೆ, ನಾವು ಮೋಕ್ಷಕ್ಕೆ ಬ್ಯಾಸತ್ತದವಿ, ಮೋಕ್ಷಕ್ಕೆ ಬ್ಯಾಸತ್ತದವಿ ನಾವು. ಇಷ್ಟು ವ್ಯತ್ಯಾಸವಾಗಿರುವಂಥದ್ದು. ದಾರುಣವಾಗಿರುವಂಥ ತಪಸ್ಸನ್ನು ಮಾಡ್ತಾ ಇದ್ರೂ ಕೂಡ ಅವರಿಗೆ ದುರ್ಲಭನಾಗಿರ್ತಕ್ಕಂಥವನಾಗಿರುವನು ಸದ್ಗುರುವು. ಆದರೆ ನಮಗೆ ಬಹಳಷ್ಟು ಸುಲಭವಾಗಿ, ಬಹಳಷ್ಟು ಸರಳಾಗಿ, ಬಹಳಷ್ಟು ಹತ್ತರವಾಗಿ ಉಪದೇಶ ರೂಪದಿಂದ, ಆದೇಶ ರೂಪದಿಂದ, ಪರಂಪರಾ ರೂಪದಿಂದ, ಗುರು ಪರಂಪರೆಯಿಂದ, ಮತ್ತು ಅದಕ್ಕಿಂತಲೂ ಹೆಚ್ಚಾಗಿ ಚರಿತ್ರ ರೂಪದಿಂದ ನಮ್ಮ ಕೈಗೆ, ನಮ್ಮ ಎದೆ ಮೇಲೆ ಇಟ್ಕೊಳ್ಳಲಿಕ್ಕೆ, ನಮ್ಮ ತಲೆ ಮೇಲೆ ಇಟ್ಕೊಳ್ಳಲಿಕ್ಕೆ, ನಮಗೆ ನಮಸ್ಕಾರ ಮಾಡಲಿಕ್ಕೆ ಇಷ್ಟೆಲ್ಲ ಸುಲಭವಾಗಿ ನಮಗೆ ಪ್ರಾಪ್ತವಾಗಿದ್ದರೂ ಕೂಡ ನಾವು ಮನಸ್ಸಿನ ಚಂಚಲತೆ, ಮನಸ್ಸಿನ ಸಕಾಮ, ಮನಸ್ಸಿನ ತೃಷ್ಣೆ, ಆಸೆ, ಆಮಿಷೆ, ಆಕಾಂಕ್ಷೆ ಎನ್ನುವಂಥವುಗಳಿಂದ ಅದರ ಪೂರ್ಣ ಫಲವೆನ್ನುವಂಥದ್ದು ನಮಗೆ ಪ್ರಾಪ್ತವಾಗ್ತಾ ಇಲ್ಲ. ಅದರಿಂದ ತಪಸ್ಸು ಮಾಡಿದರೂ ಕೂಡ ಅವರಿಗೆ ದೊರಕುವುದು ಕಷ್ಟವಾಗಿರುವಂತಹದ್ದಾಗಿರುವುದು. ಅವನ ಚರಣವೆನ್ನುವಂಥದ್ದನ್ನ ಸ್ಪರ್ಶ ಮಾಡಲಿ ಎನ್ನುವಂಥ ಉದ್ದೇಶದಿಂದ ಭೂತಾಯಿ ಎನ್ನುವಂಥವಳು ತಾನು ಪ್ರಾರ್ಥಿಸುತ್ತಾಳೆ. ಜಲದೇವತೆ ಎನ್ನುವಂಥದ್ದು ಪ್ರಾರ್ಥಿಸುತ್ತಿರುವುದು, ನೀನು ಬಂದು ನನ್ನ ಸ್ಪರ್ಶ ಮಾಡಿ ಅನೇಕರು ಬಿಟ್ಟು ಹೋಗಿರ್ತಕ್ಕಂಥ ಪಾಪದ ಹೊರೆಯನ್ನ, ಕರ್ಮದ ಹೊರೆಯನ್ನ ಇಳಿಸು ಅಂಥೇಳಿ ಜೀವನದಿಗಳಾಗಿರ್ತಕ್ಕಂಥ ಗಂಗಾ, ತುಂಗಭದ್ರಾ, ಕಾವೇರಿ ಮೊದಲಾದಂಥ ಸರೋವರಗಳು, ತೀರ್ಥ ಸರೋವರಗಳು ಇವೆಲ್ಲವೂ ತಾವು ಪ್ರಾರ್ಥನೆ ಮಾಡುತ್ತಿರುವ ಯಾವಾಗ ಬಂದು ಸ್ಪರ್ಶ ಮಾಡಿ ನಮ್ಮ ದೋಷವಾಗಿರ್ತಕ್ಕಂಥದ್ದನ್ನು ಕಳೆದು ಮತ್ತು ತೀರ್ಥರೂಪರಾಗಿ ನಾವು ಇದ್ದು ಆ ತೀರ್ಥದ ಪ್ರಾಶನದಿಂದ, ಸ್ಪರ್ಶದಿಂದ, ದರ್ಶನದಿಂದ, ಸ್ನಾನದಿಂದ ಜನರೆಲ್ಲರೂ ಪವಿತ್ರವಾಗುವ ಹಾಗೆ ಅನುಗ್ರಹಿಸು ಅಂಥೇಳಿ ಪ್ರಾರ್ಥಿಸುತ್ತಿರುವರು. ಜಲವೇ ಪಾವನ ತೀರ್ಥ ಅಂಥೇಳಿ, ನೀನೊಲಿದು ಪಾದವನ್ನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ, ಬಂದು ನಾವಿದ್ದಲ್ಲಿ ಕೃಪೆ ಮಾಡಿ ಅನುಗ್ರಹಿಸು ಅಂಥೇಳಿ ಆ ಭೂತಗಳು ಕೂಡ ಪ್ರಾರ್ಥಿಸುತ್ತಿರುವವು. ಆದ್ರಿಂದ ತ್ರೈಲೋಕ್ಯ ಪಾವನನಾಗಿರ್ತಕ್ಕಂಥವನು ಸದ್ಗುರುವು. 14 ಲೋಕದಲ್ಲಿ, ಅಖಿಲಾಂಡ ಕೋಟಿ ಬ್ರಹ್ಮಾಂಡಗಳಲ್ಲಿ 14 ಲೋಕ ಅನ್ನುವಂಥವುಗಳಲ್ಲ. ಒಂದು ಬ್ರಹ್ಮಾಂಡದೊಳಗೆ
14 ಲೋಕಗಳು. ಇಂಥ ಬ್ರಹ್ಮಾಂಡಗಳು ಎಷ್ಟದವಂದ್ರೆ ಅಖಿಲಾಂಡ ಕೋಟಿ ಕೋಟಿ ಬ್ರಹ್ಮಾಂಡಗಳದವೆ. ಎಷ್ಟು ಸೂರ್ಯರು, ಎಷ್ಟು ಚಂದ್ರರು, ಎಷ್ಟು ನಕ್ಷತ್ರಗಳು, ಎಷ್ಟೆಷ್ಟವು ಅಗಣಿತವಾಗಿರ್ತಕ್ಕಂಥ ಹತ್ತಿಯ ಮರ ಹಣ್ಣು ಬಿಟ್ಟಾಗ ಎಷ್ಟು ಮೈತುಂಬ ಮೆಚ್ಚಿಕೊಂಡಿರ್ತದೋ ಹಂಗ ಈ ಲೋಕಗಳೆನ್ನುವಂಥವುಗಳುಂಟು. ಅದಕ್ಕೊಬ್ಬೊಬ್ಬರು ಬ್ರಹ್ಮ, ಅದಕ್ಕೊಬ್ಬೊಬ್ಬರು ಈಶ್ವರ. ಏನು ಎಷ್ಟು ಮಂದಿ ಅವರು, ಏನು ಲೆಕ್ಕ ಇಲ್ಲದೆ ಇರತಕ್ಕಂಥದ್ದು. ಅನಾದಿಯಿಂದ ಎಷ್ಟು ಈಶ್ವರರು ಹೋದರೋ, ಎಷ್ಟು ಬ್ರಹ್ಮನ ಹೋದನೋ, ಎಷ್ಟು ವಿಷ್ಣು ಹೋದನೋ ಲೆಕ್ಕಕ್ಕೆ ಇಲ್ಲದೆ ಇರತಕ್ಕಂಥದ್ದು. ಒಂದು ಕಡೆಗೆ ರೋಮ ಋಷಿಗಳಾಗಿರ್ತಕ್ಕಂಥವ್ರು ತಪಸ್ಸು ಮಾಡ್ಕೊಂತ ಕೂತಾಗ ಅವ್ರ ಉತ್ಥಾನವಸ್ಥೆ ಬಂದಾಗ ಒಬ್ಬ ಭಕ್ತನಾಗಿರ್ತಕ್ಕಂಥವನು ಹೋಗಿ ಕೇಳಿದಂತೆ ನಿಮಗೆ ಎಷ್ಟು ಆಯುಷ್ಯ ಅಂತೇಳಿ. ರೋಮ ಋಷಿಗಳಂದ್ರೆ ಮೈತುಂಬ ರೋಮಗಳವರಿಗೆ. ಅವ ಮಂಡಿ ತೋರಿಸಿದ್ರಂತೆ. ಒಬ್ಬ ಬ್ರಹ್ಮ ಸತ್ತಾಗ ಒಂದು ಕೂದಲ ಕಿತ್ತದನಿ, ಇಷ್ಟ್ರ ಮೇಲೆ ಲೆಕ್ಕ ಹಾಕ್ಯ ನೀನು, ಈ ಮಂಡಿ ಮ್ಯಾಗಿರೋ ಕೂದಲುಗಳು ಎಷ್ಟು ಆಯುಷ್ಯ ಐತೆ ನಂದಿವು ಅಷ್ಟು ಅಂತ ಅದನ್ನು ಹೇಳಿದಂಥವ್ರು. ಅವನ ಬ್ರಹ್ಮ ಸಾಹುಕಾರಿ ಎಷ್ಟೋ ಕಲ್ಪಗಳದಾವು ಲೆಕ್ಕಗಳು. ಆದ್ರಿಂದ ಅಂಥವ್ರೆಲ್ಲರನ್ನು ಪಾವನ ಮಾಡ್ತಕ್ಕಂಥ ತ್ರೈಲೋಕ್ಯ ಪಾವನ ಆಗಿರ್ತಕ್ಕಂಥವನು ಸದ್ಗುರುವು. ಅಂತ ದಯಾಗಣನಾದ ಸಿದ್ಧರಾಜನೇ ಇರುವಂಥವನಾಗಿ. ಸದ್ಗುರು ಅಂದರೆ ಸಿದ್ಧಾರೂಢರಾಗಿರ್ತಕ್ಕಂಥವ್ರು, ಇದ್ದರೆ ಇರಬೇಕಂತವರು. ನಮ್ಮ ಸಿದ್ಧಾರೂಢನಂತವರು ಇದ್ದಿದ್ದಂಗೆ ಹೇಳುವರು. ನಮ್ಮ ಮಾಯಾ, ಮೋಹ, ಅಜ್ಞಾನ, ಅಹಂಕಾರ ಈ ಭ್ರಾಂತಿಗಳನ್ನು ಕಳಿತಕ್ಕಂಥ ಏಕೈಕ ಸದ್ಗುರುಗಳಾಗಿರ್ತಕ್ಕಂಥವ್ರು ಸಿದ್ಧಾರೂಢರು. ಅದಕ್ಕೆ ಜ್ಞಾನಿ ತ್ರೈಲೋಕ್ಯ ದುರ್ಲಭಂ ಅಂತಾರೆ. ಅಂತ ಮಹಾಪುರುಷರು ಸಿಗುವುದು 3 ಲೋಕದಲ್ಲಿ ದುರ್ಲಭ. ಅಪರೂಪ ಒಮ್ಮೆಮ್ಮೆ ಪ್ರಕಟವಾಗಿ ಜಗತ್ ಕಲ್ಯಾಣವಾಗಿರ್ತಕ್ಕಂಥದ್ದನ್ನು ಮಾಡುತ್ತಿರುವರು. ಲೋಕದಲ್ಲಿ ಶಿಷ್ಯ ಸಂಪ್ರದಾಯ, ಸತ್ಸಂಪ್ರದಾಯ, ಜ್ಞಾನ ಸಂಪ್ರದಾಯ, ಭಕ್ತಿ ಸಂಪ್ರದಾಯ ಇವುಗಳನ್ನು ಬೆಳೆಸಬೇಕೆನ್ನುವಂಥ ಉದ್ದೇಶದಿಂದ ಸಂಪೂರ್ಣ ಜ್ಞಾನಮಯನಾಗಿದ್ದರೂ, ಸರ್ವತ್ರ ಪರಿಪೂರ್ಣನಾಗಿದ್ದರೂ ಕೂಡ ತಾನು ಗರ್ಭವಾಸದಲ್ಲಿದ್ದು ಹೊರಗೆ ಪ್ರಕಟವಾಗಿ ಅನಂತ ಲೀಲೆಗಳನ್ನು ತೋರಿಸಿ ಕೊನೆಗೆ ಆ ಸಂಪ್ರದಾಯವಾಗಿರ್ತಕ್ಕಂಥದ್ದನ್ನು ಶಿಷ್ಯ ಪ್ರಶಿಷ್ಯ ಪ್ರವಾಹ ರೂಪದಿಂದ ಬರ್ತಕ್ಕಂಥ ಸಂಪ್ರದಾಯವಾಗಿರ್ತಕ್ಕಂಥದ್ದನ್ನು ತೋರಿಸುವ ಉದ್ದೇಶದಿಂದ. ಯಾಕೆ ಅವ್ರಿಗೇನು ಗುರುಗಳನ್ನು ಶೋಧಿಸುವ ಉದ್ದೇಶವಿತ್ತು ಅಂದರೆ ಸ್ವಯಂಭೂ ಆಗಿರ್ತಕ್ಕಂಥವರು. ಆದರೂ ಕೂಡ ನಾವು ನಡೆದರೆ ಅದರಂತೆ ಶಿಷ್ಯ ಪರಂಪರೆಯಾಗಿರ್ತಕ್ಕಂಥದ್ದು ನಡೀತಿರುವುದು ಅನ್ನುವಂಥದ್ದನ್ನು, ನಮ್ಮನ್ನು ಈ ಮಾರ್ಗದಲ್ಲಿ ನಡೆಯಿರಿ ಅನ್ನುವಂಥದ್ದನ್ನು ತೋರಿಸುವುದಕ್ಕೋಸ್ಕರವಾಗಿ ಗುರು ಶೋಧನೆಗೆ ಹೊರಟರು ಎನ್ನುವಂಥದ್ದು. ಯದ್ಯದಾಚರತಿ ಶ್ರೇಷ್ಠ ತತ್ತದೇವೋತರೆ ಯತ್ ಪ್ರಮಾಣಂ ಕುರುತೆ ಲೋಕಸ್ಥದನು ವರ್ತತೆ ಅಂತೇಳಿ ಗೀತೆಯಲ್ಲಿ ಹೇಗೆ ಮಹತ್ವರಾಗಿರ್ತಕ್ಕಂಥವ್ರು, ಜ್ಞಾನಿಗಳಾಗಿರ್ತಕ್ಕಂಥವ್ರು, ಸಂತರು, ಸತ್ಪುರುಷರು ವರ್ತನ ಮಾಡ್ತಾರೋ ಅದರಂತೆ ಲೋಕದವರು ವರ್ತನ ಮಾಡ್ತಾರ ಅಂಥೇಳಿ. ಅವರಿಗೆ ಶಾಸ್ತ್ರ ತಿಳ್ಕೊಂಡು ಅಥವಾ ಧರ್ಮವನ್ನು ತಿಳ್ಕೊಂಡು ಅಥವಾ ನೀತಿಗಳನ್ನು ತಿಳ್ಕೊಂಡು ಅದರಂತೆ ನಡೀಲಿಕ್ಕೆ ಆಯುಷ್ಯವೆನ್ನುವಂಥದ್ದಿಲ್ಲವೇ ಇಲ್ಲ. ಆಯುಷ್ಯ ಬಹಳಷ್ಟು ಕಡಿಮೆ ಐತಿ. ನಾವು ಎಷ್ಟೋ ದಿವಸ ಅದೇವಿ, ಎಷ್ಟೋ ದಿವಸ ಬಾಳಿದ್ದೇವೆ ಅನ್ನುವಂಥ ನಮ್ಮ ಒಂದು ಭ್ರಮದ ಭಾವನೆ ಅದು. ಆಯುಷ್ಯ 10 ರಾತ್ರಿಗೆ ಹೋತು 50, ಹಗಲಿಗೆ ಹೋತು 50. ಅದರ ಬಾಲ್ಯದಲ್ಲಿ ಕಳಿ, ಅದಕ್ಕೆ ಕಳಿ, ಇದಕ್ಕೆ ಕಳಿ, ಉಳಿಯೋದೇ ಇಲ್ಲ. ನಿನಗೆ ಕೂಡೋದು ಯಾವಾಗ, ನೀನು ಮಾಡೋದು ಯಾವಾಗ ಅಂತ ಗುರುವಿನ ಧ್ಯಾನ. ಕೂಡ್ತದ್ದೆಲ್ಲಿ? ಕೂಡೋದಿಲ್ಲ ಅದು. ಪಪ್ಪ ಹಣ್ಣು ಕಿತ್ಕೊಂಬರಕ್ಕೆ ಮಾತ್ರ ಕೂಡ್ತು ಕಾಕಂಡ್ಕಿಗೆ.
ಇಲ್ಲಿದ್ದೇನಾರು ಒಟ್ಟು ಭಜನೆ ಮಾಡಿದೆ, ಒಟ್ಟು ಕಸ ಹೊಡೆದ, ಅದನ್ನ ಮಾಡಿದೆ, ಇದನ್ನ ಮಾಡಿದೆ ಅಂದ್ರೆ ಅದು ಇಲ್ಲ. ತಾನು ತಿನ್ನಕ್ಕೆ ಪಪ್ಪಾಯ ಹಣ್ಣಿಗೆ ಬೇಕಾದ್ರೆ ಭಾಳ ಕೂಡ್ತು ಟೈಮು. ಇಬ್ಬಳಾರು ಹೋಗ್ಬಿಟ್ಟಿದ್ರನ ನಾವಿಲ್ಲಿ ಹುಡುಕ್ತೇವೆ 3-4 ಸಲ ಅಡ್ಡಾಡಿ. ನಿನಗೆ ಯಾವಾಗ ಕೂಡ್ತತಿ, ನೀನು ಮಾಡೋದು ಯಾವಾಗ ಅಂತೇಳಿ. ಇಡೀ ಉದ್ದಕ್ಕೂ ಜೀವನದೊಳಗೆ ಇದನ್ನ ಮಾಡಿ ಬಂದೀಯ ನೀನು. ಏನು ಮಾಡಿದೀಯ ನೀನು? ಏನು ಸಾಧನೆ ಮಾಡಿದೀಯ? ಏನು ಮಾಡಿದೀಯ? ಏನು ಪ್ರಯೋಜನ ಐತೆ? ಏನೂ ಇಲ್ಲ. ಸಿಕ್ಕ ಅವಕಾಶವನ್ನು ಕೂಡ ಅದನ್ನು ಸರಿಯಾಗಿ ಸದುಪಯೋಗಪಡಿಸಿಕೊಳ್ಳುವಂಥ ಪರಿಜ್ಞಾನವೆನ್ನುವಂಥದ್ದು ನಮಗಿಲ್ಲ. ಆದ್ರಿಂದ ಈ ಸಂಪ್ರದಾಯವಾಗಿರ್ತಕ್ಕಂಥದ್ದನ್ನು ಯಾವಾಗಲೂ ನಾವು ಶಿವಧ್ಯಾನ ಮಾಡುತ್ತಿರಬೇಕು, ಸತ್ಸಂಗ ಮಾಡುತ್ತಿರಬೇಕು, ಶಾಸ್ತ್ರ ಶ್ರವಣ ಮಾಡುತ್ತಿರಬೇಕು. ಸಮಯವೆನ್ನುವಂಥದ್ದನ್ನು ನಿರರ್ಥಕ ಮಾಡಬಾರದು ಅಂಥೇಳಿ. ಸಮಯ ಬಹಳ ಅಮೂಲ್ಯವಾಗಿರ್ತಕ್ಕಂಥದ್ದು. ಆ ಅಮೂಲ್ಯ ಸಮಯ ಸಾರ್ಥಕವಾಗೈತೆ. 72 ವಯಸ್ಸಾಗೈತಲ್ಲ ನಿನಗೆ, ಏನು ಸಾರ್ಥಕವಾಗಿಲ್ಲ. ಬರೇ ನಿರರ್ಥಕವಾಗಿ ಹೋಗಿರ್ತಕ್ಕಂಥದ್ದಾಗಿರುವುದು. ಏನು ಮಾಡ್ತೀಯ ಅಂತ ಕೇಳಿದ್ರಂತೆ. ಈಗ BA ಓದ್ತಾನೆ ಅಂದಂತೆ ವಿವೇಕಾನಂದರಿಗೆ. ಆಮೇಲೆ ಏನು ಮಾಡ್ತಿ? ಅದ್ರ ಮ್ಯಾಲೆ ಮುಂದೆ ಪದವಿ, ಅದ್ರ ಮ್ಯಾಲೆ ಏನು ಮಾಡ್ತಿ? ನೌಕರಿ ಹಿಡಿತೇನೆ, ಅದ್ರ ಮ್ಯಾಲೆ ನೌಕರಿ ಆದ ಬಳಿಕ ಯಾರಾದರೂ ಬರ್ತಾರೆ ಹೆಣ್ಣು ಕೊಡಕ್ಕೆ, ಲಗ್ನ ಆಗ್ತಾನೆ, ಅದ್ರ ಮ್ಯಾಲೆ ಒಂದು ಸ್ವಂತ ಮನೆ ಮಾಡ್ಕೊಂತಾನೆ, ಅದ್ರ ಮ್ಯಾಲೆ ಮಕ್ಕಳಾಗ್ತಾವೆ, ಅದ್ರ ಮ್ಯಾಲೆ ಅವ್ರಿಗೆ ವಿದ್ಯಾಬುದ್ಧಿ ಕಳಿಸ್ತಾನೆ, ಅದ್ರ ಮ್ಯಾಲೆ ಅವ್ರಿಗೂ ನೌಕರಿ ಕೊಡಿಸ್ತಾನೆ, ಅದ್ರ ಮೇಲೆ ಲಗ್ನ ಮಾಡ್ತಾನೆ, ಅವರಿಗೆ ಅಟತಿ ಮುದುಕಾಗಿರ್ತಾನೆ, ಆಮೇಲೆ ಸಾಯ್ತಾನೆ. ಈ ಸಾಯಕ್ಕೋಸ್ಕರವಾಗಿ ಇಷ್ಟು ಮಾಡ್ತೀಯ ಅಂತ ಕೇಳಿದ್ರಂತ. ಯಾತಕ್ಕೆ ಮಾಡ್ತೀಯ ನೀನು? ಯಾತಕ್ಕೆ ಮಾಡಿದೀಯ ನೀನು? ಸಾಯಕ್ಕೋಸ್ಕರವಾಗಿ. ಕಾಲ ವ್ಯರ್ಥ, ಹೋಗುತ್ತಿಹುದು ಕಾಯ ವ್ಯರ್ಥ, ಇದರ ಲಾಘವ ತಿಳಿದವ ಯೋಗಿ ಸಮರ್ಥ ಅಂತೇಳಿ. ನಮಗೆ ಗೊತ್ತಿಲ್ಲ ಸಮಯದ ಬೆಲೆ ಅನ್ನುವಂಥದ್ದು. ಏಕೋಪಿ ಕ್ಷಣ ನ ಕಿಂಚಿತ್ ಹೇಮ ಕೋಟಿ ಬಿಹಿ ಅಂತೇಳಿ. ಒಂದು ಚಿಟಿಗೆ ಹೊಡೆದಷ್ಟು ವ್ಯಾಳ್ಯ ಹೋತಲ್ಲ, ಒಂದು ಹೇಮಗಳನ್ನು ಕೋಟಿ ಕೊಡ್ತಾನೆ ಅಂದ್ರೂ ಕೂಡ ನಿನ್ನಿನ ದಿವಸ ಬಾ ಅಂದ್ರೆ ಬರೋದಿಲ್ಲ, ನಿನ್ನೆ ಹೋದ ದಿವಸ ಬಾ ಅಂದ್ರೆ ಬರೋದಿಲ್ಲ. ಒಂದು ಚಿಟಿಗೆ ಹೊಡೆದ ವ್ಯಾಳ್ಯಕ್ಕೆ ಅಷ್ಟು ಬೆಲೆ ಐತಿ ಅಂತೇಳಿ. ಅದಕ್ಕೆ ಕಣವನ್ನು ಕ್ಷಣವನ್ನು ವ್ಯರ್ಥ ಮಾಡಬಾರದು, ಸಾರ್ಥಕ ಮಾಡಬೇಕು ಅನ್ನುವಂಥದ್ದು ತತ್ವ ಅನ್ನುವಂಥದ್ದು ಕೂಡಿಕೊಂಡಿರ್ತಕ್ಕಂಥದ್ದಾಗಿರುವುದು. ಆದ್ರಿಂದ ಅವರು ಹೆಂಗೆ ಕಷ್ಟಪಟ್ಟರು, ಹೆಂಗೆ ಶೋಧಿಸಿದ್ರು, ಏನೇನು ಸಹನ ಮಾಡಿಕೊಂಡ್ರು, ಆ ರೀತಿಯಾಗಿರ್ತಕ್ಕಂಥ ಸಹನ ಮಾಡಿಕೊಳ್ಬೇಕು ನಾವು. ನಮಗೆ ತಿತಿಕ್ಷೆ ಅನ್ನುವಂಥದ್ದು ಬಂದಾಗ ಮಾತ್ರ ಮೋಕ್ಷವೆನ್ನತಕ್ಕಂಥದ್ದು ಸಿಗ್ತತಿ. ತಿತಿಕ್ಷೆ ಇಲ್ಲದ್ರೆ ಉಪ್ಪು ಕಡಿಮೆ ಆದ್ರೆ ಆಲೆ ಫಜೀತಿ ಆಕತ್ ನಮಗೆ, ಖಾರ ಜಾಸ್ತಿ ಆದ್ರೆ ಫಜೀತಿ ಆಕತಿ, ಏನೇನೋ ಆಗ್ತಾವೆ ನಮಗೆ. ಅಂದ್ರೆ ಇದ್ರ ಸಿಗ ಹಾಕೊಂಡ್ಬಿಟ್ಟಿದ್ದೇವೆ ಅಂತೇಳಿ. ತಿತಿಕ್ಷೆ ಅಂದ್ರೆ ಅದು ಹೆಂಗಾರ ಇರಲಿ, ಅದನ್ನು ಮನಸ್ಸನ್ನು ನಿಗ್ರಹ ಮಾಡ್ತಕ್ಕಂಥದ್ದು. ಅಂಥದ್ದು ಬರಬೇಕಾದ್ರೆ ಹಂಗೆ ನಾವು ಹೋದಾಗ, ಶೋಧಿಸಿದಾಗ, ಸೇವೆ ಮಾಡಿದಾಗ ಆ ತಿತಿಕ್ಷಾ ಅನ್ನುವಂಥದ್ದು ಬರ್ತದೆ. ಅಲ್ಲಿಗೆ ಅಧಿಕಾರತ್ವವೆನ್ನುವಂಥದ್ದು ಬರ್ತದೆ. ಅಧಿಕಾರತ್ವ ಬಂದಾಗ ಅದನ್ನು ತಾವು ಶೋಧಿಸಿ ಪರೀಕ್ಷೆ ಮಾಡಿ ಆವಾಗ ಉಪದೇಶವಾಗಿರ್ತಕ್ಕಂಥದ್ದನ್ನು ಮಾಡುವಂಥವರಾಗುವರು. ಅದಕ್ಕೇನೇನು ಕಷ್ಟಗಳು ಬರ್ತವೆ ಅನ್ನುವಂಥದ್ದನ್ನೇ ತಾವು ಆ ಶೋಧ ಮಾಡುವುದರಲ್ಲಿ ತೋರಿಸುತ್ತಿರುವರು. ಏಕಾಂಗಿಯಾಗಿ ನಮಗೆ ಸಂಘ ಬೇಕು. ಇಲ್ಲದ್ರೂ ಹುಡ್ಕೊಂಡು ಹೋಗ್ತವೆ, ಕಾಕಟ್ಟಿಗೆ ಹುಡ್ಕೊಂಡು ನಾವರ ಹೋಗ್ತವೆ, ನಮ್ಮನ್ನು ಹುಡ್ಕೊಂಡು ಅವರಾರ ಬರ್ತಿರ್ತಾರೆ ಕೆಲವರು. ಯಾಕಂದ್ರೆ ಚಂದ ಮಾತಾಡ್ತಾನ ಅಂತ, ಏನಾರ ವಿಜ್ಞಾನದ ಬಗ್ಗೆ, ಜಗತ್ತಿನ ಬಗ್ಗೆ ಏನಾರ ಒಟ್ಟು ಚಂದಾಗಿ ಮಾತಾಡಿಸ್ತಾನ ಅಂಥೇಳಿ ಸಂಘ ಮಾಡೋಕೆ. ಸಂಘ ಜೀವಿಯಾಗಿರ್ತಕ್ಕಂಥವನು ಇವನು. ನಿಸ್ಸಂಗಕ್ಕೆ ಒಪ್ಪದೇ ಇಲ್ಲ ಇವನು. ನಿಸ್ಸಂಗಕ್ಕೆ ಒಪ್ಪದೇ ಇಲ್ಲ. ಏನಾರ ಮಾಡಿ ಕೊನೆಗೆ ಏನು ಸಿಗ್ಲಿಲ್ಲದ್ರೆ ಪತ್ರಿಕೆ ಬರ್ತಾವಲ್ಲ, ಅವನ್ನಾರ ಓದ್ಕೊಂತ ಕಾಲಹರಣ ಮಾಡ್ಬೇಕು, ಇಲ್ಲದ್ರೆ ನೋಡ್ಕೊಂತ ಕಾಲಹರಣ ಮಾಡ್ಬೇಕು. ಏನಾರ ಮಾಡಿ ಏನೋ ಟೈಮು ಎಷ್ಟು ಮಹತ್ವವಿದ್ದು ಅದನ್ನು ಪಾಸ್ ಮಾಡೋಕೆ ನೋಡ್ತಾರಂತ. ಟೈಮ್ ಕಳೆಯಾಕೆ ನೋಡೋದು. ಏನು ಕುಂತು ಮನೆ ಟೈಮ ಹೋಗಲಿಲ್ಲ ಅದಕ್ಕೆ ಬಂದೆ ಅಂತಾರೆ. ಇವನ ಭಜನೆ ಮಾಡು, ಜಪ ಮಾಡು, ಧ್ಯಾನ ಮಾಡು, ಎಷ್ಟು ಸಾರ್ಥಕ ಆಗತ್ತೆ ಅಂದರೆ ಟೈಮ್ ಪಾಸಕ್ಕೆ ಬಂದವ್ರಿಗೆ ಇದಕ್ಕೆ
ಎದಕ್ಕೆ ಗೊತ್ತಾತಲ್ಲ ಹಿಂಗಂದ್ರೆ ಯಾಕೆ ಬಂದ್ರಿ ಟೈಮ್ ಪಾಸ್ ಆಕ ಚವಂಗ ಆಡ್ತವೆ ಯಾತಕ್ಕೆ ಟೈಮ್ ಪಾಸ್ ಆಗ್ಬೇಕ್ರಿ ನಮಗೆ ಟೈಮ್ ಪಾಸ್ ಆಗೋದಿಲ್ರಿ ಅಲ್ಲಿ ಕುಂತು ಎಂಥ ಪ್ರವೃತ್ತಿ ಐತಿ ನಮ್ಮದು ಅಂಥೇಳಿ ಎಂಥ ಅನಿಷ್ಟ ಪ್ರವೃತ್ತಿ ಐತಿ ನಮ್ಮದು ಅಂಥೇಳಿ ಬರೀ ಇಷ್ಟಕ್ಕೆ ಬಂದವ ನಾವು ಊಮಾ ಹೇಕ ಮನುಷ್ಯರಾಗಿ ಎಲ್ಲ ಇವನ ಪಶು ಪಕ್ಷಿಗಳು ಎಷ್ಟು ಉಪಕಾರ ಮಾಡ್ತವೆ ನಾವು ಪ್ರತಿಕಾರ ಮಾಡಕ್ಕೆ ಬಂದದವ ನಾವು ಮನುಷ್ಯರಾಗಿರೋದು ಅಂತೇಳಿ ಯಾತಕ್ಕೂ ಯಾರಿಗೂ ಉಪಕಾರವಿಲ್ಲದೆ ಇರತಕ್ಕಂಥ ಈ ಶರೀರ ಹೊತ್ತುಕೊಂಡು ಬಂದು ಬೆಲೆ ಬಾಳದೆ ಇರತಕ್ಕಂಥ ಶರೀರ ಹೊತ್ತುಕೊಂಡು ಬಂದು ಇದರ ಭ್ರಮದೊಳಗೆ ನಾವು ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಚಿತವೇ ಸಾಯದಂತೂ ಖಂಡಿತ ಅದು ಯಾರೂ ಉಳಿತಕ್ಕಂಥದ್ದಲ್ಲವೆಲ್ಲ ಖಚಿತ ನಿಶ್ಚಿತ ಹಂಗೆ ಸುಮ್ಮನೆ ಬಂದ್ವಿ ಸುಮ್ಮನೆ ಹೋದ್ವಿ ಅಂದರೆ ಏನಾಕತಿ ಕೇಳ್ತಾರ ಅವ್ರು ಅಲ್ಲಿ ಹೋದಾಗ ಭೂಲೋಕಕ್ಕೆ ಹೋಗಿ ಏನು ಮಾಡಿ ಬಂದ್ಯಪ್ಪ ಅಂತ ಕರ್ಮ ಭೂಮಿಯಾಗಿರ್ತಕ್ಕಂಥದ್ದಿದು ಇದು ಕರ್ಮ ಭೂಮಿ ಇಲ್ಲೇ ನಾವು ಸಂಪಾದನೆ ಮಾಡ್ಕೊಂಡು ಹೋಗ್ಬೇಕು ಪುಣ್ಯನರ ಸಂಪಾದನೆ ಮಾಡು ಪಾಪನರ ಸಂಪಾದನೆ ಮಾಡು ಒಳ್ಳೆದರ ಕಟ್ಟಿಗೆ ಕೆಟ್ಟದರ ಕಟ್ಟಿಗೆ ಜ್ಞಾನನರ ಮಾಡ್ಕೊ ಅಜ್ಞಾನನರ ಮಾಡ್ಕೊ ಏನು ಮಾಡಿದ್ರು ಇಲ್ಲೇ ಮಾಡ್ಕೊಂಡು ಹೋಗ್ಬೇಕು ಹೊರತು ಅಲ್ಲಿ ಮಾಡಕ್ಕೆ ಬರೋದಿಲ್ಲ ನಾವೇನು ಬೆಳೆದ್ರು ಭೂಮಿಯೊಳಗೆ ಬೆಳಿಬೇಕು ನಾವು ಇಲ್ಲಿ ಸಂಪಾದನೆ ಮಾಡ್ಕೊಂಡು ಹೋಗಿದ್ದ ಅಲ್ಲಿ ಭೋಗ್ಸೋದು ಅಷ್ಟೇ ಅಲ್ಲಿ ಬೇರೆ ಲೋಕದಲ್ಲಿ ಅಲ್ಲಿ ಕರ್ಮ ಮಾಡಲಿಕ್ಕೆ ಅವಕಾಶ ಇಲ್ಲ ಅವರು ಕೂಡ ಇಲ್ಲೇ ಬಂದು ಯಜ್ಞ ಯಾಗಗಳನ್ನು ಮಾಡಿ ಹೋಗ್ತಾರೆ ತಮ್ಮ ಪಾಪ ಕಳ್ಕೊಳ್ಳಿಕ್ಕೆ ದಶಾಶ್ವಮೇಧ ಘಟ್ ಅನ್ನತಕ್ಕಂಥದ್ದುಂಟು ಕಾಶಿಯೊಳಗೆ ಒಂದು ಅಶ್ವಮೇಧಗಳನ್ನು ಬ್ರಹ್ಮಹತ್ಯಾ ದೋಷಕ್ಕೋಸ್ಕರವಾಗಿ 10 ಸಲ ಮಾಡಿದಲ್ಲಿ ಅಂತ ಹೇಳಿ ಅವನು ಯಾರೋ ಬಂದು ದೇವಲೋಕದನು ಅದಕ್ಕೆ ದಶಾಶ್ವಮೇಧ ಘಾಟ್ ಅಂತೇಳಿ ಅದಕ್ಕೊಂದು ಹೆಸರು ಬಂತು ಅಲ್ಲಿ 10 ದಶ ಅದನ್ನು ಮಾಡಿದೆ ಅವನು ಪುಣ್ಯ ಸಂಪಾದನೆ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ಅಂಥೇಳಿ ಅದರಿಂದ ಈ ಭೂಲೋಕ ಅನ್ನುವಂಥದ್ದು ನಮಗೆ ಕರ್ಮಭೂಮಿಯಾಗಿರ್ತಕ್ಕಂಥದ್ದು ಇಲ್ಲಿ ನಾವು ಕಾಯಕವಾಗಿರ್ತಕ್ಕಂಥದ್ದನ್ನು ಮಾಡಿ ಇದು ಒಂದು ಕಾಯಕವಾಗಿರ್ತಕ್ಕಂಥದ್ದು ಇದು ಮುಖ್ಯವಾಗಿರ್ತಕ್ಕಂಥ ಕಾಯಕ ಏನು ನಮ್ಮ ಮುಖ್ಯ ಕರ್ತವ್ಯ ಅಂದರೆ ನಾನಾರು ಎಂದು ತಿಳಿಯುವುದು ಯಾವುದು ಮನುಷ್ಯ ಜನನದ ಲಾಭವಾವುದು ಅಂದರೆ ಆರು ನಾನೆಂದು ತಿಳಿಯುವುದು ಇದು ಮುಖ್ಯವಾಗಿರುವಂಥ ಕರ್ತವ್ಯವಾಗಿರ್ತಕ್ಕಂಥದ್ದು ಇದನ್ನು ಮರೆತು ನಾನು ಯಾರ್ಯಾರೋ ಅನ್ಕಂತ ಏನೇನೋ ಆಗಿದೆ ಅನ್ನಕಂತ ಬರೀ ಭ್ರಾಂತಿಯೊಳಗೆ ಹೋಗ್ತಕ್ಕಂಥದ್ದಾಗಿರುವುದು ಆದ್ರಿಂದ ಅಂಥ ಭ್ರಮವಾಗಿರ್ತಕ್ಕಂಥದ್ದನ್ನು ಬಿಡಿಸುವುದಕ್ಕೋಸ್ಕರವಾಗಿ ಸನ್ಮಾರ್ಗವಾಗಿರುವಂಥದ್ದನ್ನು ತೋರಿಸುವುದಕ್ಕೋಸ್ಕರವಾಗಿ ಸಂಚರಿಸುತ್ತಾ ಕೆಲವು ಕಡೆಗೆ ಸಾಧು ಸಂತ ಮಹಾಪುರುಷರಾಗಿರ್ತಕ್ಕಂಥವ್ರು ಪ್ರಾಪ್ತವಾದಾಗ ದರ್ಶನ ಮಾಡುತ್ತಾ ಯಾರಿಂದಲೂ ಮನಸ್ಸಿಗೆ ಸಮಾಧಾನವೆನ್ನುವಂಥದ್ದು ಸಿಗದಿಲ್ಲ ಯಾರಿಂದಲೂ ಮನಸ್ಸಿಗೆ ಸಮಾಧಾನ ಸಿಗದಿಲ್ಲ ಸಂತೋಷವಾಗುವುದಿಲ್ಲ ತೃಪ್ತಿ ಆಗುವುದಿಲ್ಲ ಇಡೀ ಜೀವನದುದ್ದಕ್ಕೂ ಎಷ್ಟು ನಮೂನೆ ನೀವು ತೃಪ್ತಿ ಹೊಂದಲಿಕ್ಕೆ ಸಂತೋಷ ಹೊಂದಲಿಕ್ಕೆ ಸುಖ ಹೊಂದಲಿಕ್ಕೆ ಪ್ರಯತ್ನ ಮಾಡ್ತೀರಿ ಅಂದರೆ ಎಳ್ಳಿನಷ್ಟು ಸುಖವಾದರೆ ಬೆಟ್ಟದಷ್ಟು ಸುಖ ದುಃಖನೇ ಇರ್ತದೆ ಅದ್ರಾಗ ಅದ್ರೊಳಗೆ ನಿಮ್ಮ ಸಾಹಸ ಎಷ್ಟಿರ್ತತಿ ಅಂದ್ರೆ ಬಹಳಷ್ಟು ಸಾಹಸ ಮಾಡ್ತೀರಿ ಸುಖ ಎಷ್ಟಾಕತಿ ಅಂದರೆ ಒಂದು ಅಲ್ಪವಾಗಿರ್ತಕ್ಕಂಥದ್ದು ನಿಜವಾದ ಸುಖವಲ್ಲ ಭಾಸವಾಗಿರ್ತಕ್ಕಂಥದ್ದು ಎಷ್ಟೇ ನೀವು ಲೌಕಿಕದೊಳಗೆ ಪ್ರಯತ್ನ ಮಾಡಿ ನೀವು ಎಷ್ಟೇ ರೀತಿಯಾಗಿರುವಂಥ ಭೋಗವನ್ನು ಭೋಗಿಸಿದ್ದೇವೆ ಅಂದ್ರೂ ಕೂಡ ಅದು ಕಂಡಾಗಲೇ ರಮಣೀಯವೆಲ್ಲ ಉಂಡಾಗಲೇ ನಿರಸನವೆಲ್ಲ ಮರುಕ್ಷಣದಲ್ಲೇ ನಮಗೆ ಅದು ರಿಸಲ್ಟ್ ಕೊಟ್ಟು ಬಿಡ್ತೈತಿ ನಿರಸನ ಅಂತೇಳಿ ಏನು ಉಪಯೋಗ ಆಗಲಿದೆ ಎಷ್ಟು ಕಷ್ಟಪಟ್ಟದ್ದಕ್ಕೆ ಅಂತೇಳಿ ದರ್ವೊಂದು ಜೀವಿ ಅನುಭವ ಇದು ಒಬ್ಬರದೇ ಅಂತಲ್ಲ ದರ್ವೊಂದು ಜೀವಿ ದರ್ವೊಂದು ಕ್ಷಣದಲ್ಲಿ ಎಷ್ಟು ಕಾದ್ವಲ್ಲಪ್ಪ ಇಷ್ಟಕ್ಕೆ ಅಂತವೆ ಆಮೇಲೆ ಮುಂಡಾಗಲೇ ನಿರಸನವಾಗಿಬಿಡ್ತೈತಿ ಮತ್ತೊಂದು ಗಂಟೆನೋ 2 ಗಂಟೆನೋ ಬಿಟ್ಕೊಡ್ಲೆ ಮತ್ತೆ ಶುರುವಾಗಿಬಿಡ್ತೈತಿ ತೀರ್ಥ ಒಂದು ಕ್ಷಣ ಅದು ಒಂದೇ ಒಂದು ಚುಟಿಗೆ ಹೊಡೆಯುವಷ್ಟು ಅಷ್ಟೇ ನಮಗೆ ಮತ್ತೆ ಮತ್ತೊಂದು ಬೇಕನ್ನಿಸ್ತತಿ ಇದು ಸಾಕನ್ನಿಸ್ತತಿ ಮತ್ತೊಂದು ಬೇಕನ್ನಿಸ್ತತಿ ಅದು ಸಾಕನ್ನಿಸ್ತತಿ ಮತ್ತೊಂದು ಬೇಕನ್ನಿಸ್ತತಿ ಸಮುದ್ರದ ತೆರೆ ಬಂದು ಹೊಡೆದಂಗೆ ಅದು ಬಂದು ಹೊಡಿತಿರ್ತತಿ ಮತ್ತೊಂದು ಬರ್ತದೆ ಬಂದು ಹೊಡಿತಿರ್ತದೆ ಮತ್ತೊಂದು ಚಿತ್ತದೊಳಗೆ
ಇಷ್ಟು ವಿಭ್ರಾಂತಿಕಾರಕವಾಗಿರ್ತಕ್ಕಂಥ ಪ್ರಸಂಗವಾಗಿರ್ತಕ್ಕಂಥದ್ದಿರುವುದು. ಆದ್ದರಿಂದ ಮನಸ್ಸಿಗೆ ಶಾಂತಿ ಯಾವಾಗ ಸಿಗ್ತದೆ ಅಂದರೆ ಸದ್ಗುರುವಿನ ದರ್ಶನ ಮಾಡಿದಾಗ, ಅವನ ಉಪದೇಶವನ್ನು ಕೇಳಿದಾಗ, ಅದನ್ನು ನಾವು ಪಾಲಿಸಿದಾಗ. ಪಾಲಿಸಬೇಕಲ್ಲ, ಅದು ಇಲ್ಲ ನಮಗೆ ಕೇಳ್ತಾವಷ್ಟೇ. ಕೇಳ್ತವೆ, ಪುರಾಣ ಕೇಳ್ಬೇಕಪ್ಪ ಶ್ರಾವಣ ಮಾಸದಾಗ ಕೇಳೋಣ. ಯಾಕೆ ಕೇಳಿದಿ ಗೊತ್ತಿಲ್ಲ, ಯಾತಕ್ಕೆ ಕೇಳ್ತಿ ಗೊತ್ತಿಲ್ಲ, ಏನು ಪ್ರಯೋಜನ ಆಯ್ತು ಗೊತ್ತಿಲ್ಲ, ಕೇಳ್ಬೇಕಪ್ಪ ಕೇಳೋದು. ಇಷ್ಟೇ ನಮಗಾಗಿರೋದು. ಆದ್ರಿಂದ ನಮಗೆ ಸಂತೋಷ ಆಗ್ಬೇಕಪ್ಪ, ನಮಗೆ ಸಂತೋಷ, ಸದಾ ತೃಪ್ತಿ ಇರ್ಬೇಕಪ್ಪ, ಸದಾ ಸುಖವಿರಬೇಕಪ್ಪ, ಮತ್ತೊಂದು ಬೇಕೆನಿಸಬಾರ್ದಪ್ಪ. ಆ ರೀತಿಯಾಗಿರುವಂಥ ಸುಖ ನಮಗೆ ಪ್ರಾಪ್ತವಾಗಬೇಕಾದ್ರೆ ಸದ್ಗುರುವಿನ ಕೃಪೆ ಹೊರತಾಗಿ, ಸದ್ಗುರುವಿನ ಉಪದೇಶಾಮೃತವಾಗಿರ್ತಕ್ಕಂಥದ್ದನ್ನು ಪಾನ ಮಾಡದ ಹೊರತಾಗಿ ನಮಗೆ ಸಿಗುವಂತಹದ್ದಲ್ಲ. ನಾವು ಹೆಂಗೆ ಪಾನ ಮಾಡ್ತೇವೆ ಅಂದರೆ, ಕೊಡ ದಬ ಹಾಕಿ ಮ್ಯಾಲೆ ನೀರು ಹಾಕಿದ್ರೆ ಎಷ್ಟು ವರ್ಷ ಹಾಕಿದ್ರು ಅದು ತುಂಬೋದಲ್ಲ. ಹಂಗೆ ನಾವು ದಬ ಹಾಕಿಬಿಡ್ತೇವೆ ಮನಸ್ಸನ್ನು, ಯಾವುದಕ್ಕೂ ದಬ ಹಾಕಿಬಿಟ್ಟಿದ್ದೇವೆ, ಮ್ಯಾಲೆ ಹಾಕ್ತಾಯ್ತಿ ಮ್ಯಾಲೆ ಹಾಕ್ತಾಯ್ತಿ, ಏನು ಪ್ರಯೋಜನವೇನತಕ್ಕಂಥದ್ದು. ಬಾಯಿ ತೆರೆದಿರಬೇಕು ಅಂತೇಳಿ, ಬಾಯಿ ತೆರೆದಿರಬೇಕು. ಕಪ್ಪೆ ಚಿಪ್ಪು ತೆರೆದಿದ್ರೆ ಮಾತ್ರ ಸ್ವಾತಿ ಮಳೆ ಬಿದ್ದಾಗ ಮುತ್ತಾಕತಿ, ಅದು ಮುಚ್ಕೊಂಡಿದ್ದಕ್ಕೆ ಅದು ಮುತ್ತಾಗೋದಲ್ಲ, ಅದು ತೆರೆದಿರಬೇಕು. ಹೃದಯ ಖಾಲಿ ಇರಬೇಕು. ಹೃದಯದ ಭೋಗೇಚ್ಛೆ ದೊರೆಯದೆ ಅಂತಂತಾರೆ ಅವರು. ಹೃದಯದ ಭೋಗೇಚ್ಛೆ ಅನ್ನತಕ್ಕಂಥದ್ದು ಹೋಗಲಿಲ್ಲ ಅಂದರೆ ವ್ಯರ್ಥವಾಗಿರ್ತಕ್ಕಂಥದ್ದು. ಅದರ ಅರ್ಥವಾಗಿರ್ತಕ್ಕಂಥದ್ದನ್ನು ತಿಳಿಸುವುದಕ್ಕೋಸ್ಕರವಾಗಿ ತಾವು ಸಂಚಾರ ಮಾಡ್ತಾ ಹೈದರಾಬಾದ್, ಗೋಳವ ಕಂಡು ಮೊದಲಾದಂಥದಲ್ಲಿ ಹೋಗಿ ಆವಾಗ ಕೆಲವು ಕಡೆಗೆ ಅವರು ಧ್ಯಾನಸ್ಥರಾಗಿ ಗುರುವಿನ ಧ್ಯಾನ, ಗುರುವಿನ ಸ್ಮರಣ, ಗುರುವಿನ ಸ್ತೋತ್ರ, ಗುರುವಿನ ಚಿಂತನ ಯಾವಾಗ ಆಗುತ್ತೆ ಅನ್ನುವಂಥ ತವಕ, ಯಾವಾಗ ಮಗಳು ಲಗ್ನ ಮಾಡೇನೋ ಅನ್ನುವಂಥ ತವಕ ಆಗಿಬಿಡ್ತದೆ. 20-25 ಆ ವಯಸ್ಸಾಗಿಬಿಟ್ಟಿತ್ತು ಅಂದರೆ ಯಾವಾಗಾದಿತ್ತು, ಯಾವ ದೇವ್ರ ಹತ್ರ ಹೋದ್ರೆ ಆದಿತ್ತು, ಯಾರ ಹತ್ರ ಕೇಳಿದ್ರೆ ಆದಿತ್ತು, ಏನು ಮಂತ್ರ ಮಾಡಿಸಿದ್ರೆ ಆದಿತ್ತು. ತಾನು ಲಗ್ನ ಆಗ್ಬೇಕಾದ್ರೂ ತವಕ, ತಾನಾಗಿ ಒಂದು 10-15-20 ವರ್ಷಕ್ಕೆ ತಾ ಮಾಡೋದು, ಮುಗಿದೋತ್ತು. 4 ಮಂದಿ ಮೇಲೆ ಹೊತ್ಕೊಂಡು ಹೋಗೋದು. ಇಷ್ಟೇ, ಮತ್ತಿನ್ನೇನಿಲ್ಲ. ಜೀವನ ಅಂದ್ರೆ ಏನು ಅಂದರೆ ಇಷ್ಟೇ. ಒಂದು ಲಗ್ನ ಆಗೋದು, ಒಂದು ಲಗ್ನ ಮಾಡೋದು, ಒಂದು ಅಗ್ನಿಗೆ ಹೋಗೋದು. ಇವು 3 ಬಿಟ್ಟು ಮತ್ತೊಂದು ಏನಾರ ಮಾಡೇವಿ, ಮತ್ತೊಂದು ಯಾರು ಏನಾರ ಮಾಡ್ಯಾರ ಅಂದ್ರೆ ಏನೂ ಮಾಡಿಲ್ಲ, ಮಾಡೋಕ್ಕೂ ಆಗ್ತಾ ಇಲ್ಲ. ಕೆಲವರು ಮಾಡಕ್ಕೆ ಬಿಡೋದಿಲ್ಲ, ಕೆಲವರಿಗೆ ಮಾಡಕ್ಕೆ ಮನಸ್ಸಿರಲ್ಲ. ಅವ್ರು ಬಿಟ್ರೆ ಇವ್ರಿಗಿರೋದಿಲ್ಲ, ಇವ್ರು ಬಿಟ್ರೆ ಅವ್ರಿಗಿರೋದಿಲ್ಲ. ಅದಕ್ಕೆ ಹೋಗ್ತಿ ಆಗ್ಲಲ್ಲ ಮಠಕ್ಕೆ ಅಂತಾರೆ ಕೆಲವರು. ಯಾಕೆ ಮಠಕ್ಕೆ ಭಾಳ ಓಡಾಡ್ತಾನೆ ನೀನು ಗಂಡ ಅಂದ್ಕೊಟ್ಲೆ, ಅಯ್ಯೋ ಏನೋ ಆಗಿಬಿಡ್ತಾನೆ ಇವನು ಅಂತ. ಏನೂ ಆಗೋದಿಲ್ಲ ಅವನು. ಈಗ ಏನೇನು ಆಗಿರೋದು, ದೆವ್ವ, ಪೀಡಿ, ಪಿಶಾಚಿ, ರಾಕ್ಷಸ ಏನೇನಾಗಿರೋದು ಅದೆಲ್ಲ ಹೋಗ್ತತೆ ಮಠಕ್ಕೆ ಹೋದರೆ. ಈ ಮಠಕ್ಕೆ ಹೋದ್ರೆ ಏನೂ ಆಗೋದಿಲ್ಲ. ಏನೂ ಆಗದನು ನೀನು ಅನ್ನುವುದೇ ಹೇಳೋದು ಮಠ ತತ್ವ. ನೀನು ಅಸಂಗನು ಅನ್ನುವುದೇ, ನೀನು ನಿರ್ಲೇಪನು ಅನ್ನುವುದೇ, ನೀನು ಪರಮಾತ್ಮನೆಂದು ಹೇಳ್ತಕ್ಕಂಥದ್ದು ಮಠ. ಏನೋ ಆಗಿಬಿಡ್ತಾರೆ ಮಠಕ್ಕೆ ಓಡಾಡಕ್ಕತ್ತಿದ್ರು ಅಂದರೆ. ಈ ಪಾಪಡು ವಯಸ್ಸಾಗೈತೆ ಕಾಕಣಿಕೆಗೆ, ಈಗ ಏನಾರ ಆಗಲಿ ಅಂತಾರೆ. ಅದ ಒಂದಿಟ್ಟು ಮೀಸಿ ಕರಗಿದ್ದದ್ದು ಬಂದರೆ, ಒಟ್ಟು ಯಾವನಿದ್ದದ್ದು ಅಂದರೆ ಅವಾಗ ಬಂದ್ಬಿಡ್ತಾವ ಪ್ರಸಂಗಗಳು. ಆದ್ದರಿಂದ ಹೀಗೆ ಹೋಗ್ತಾ 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 ಆ ಧ್ಯಾನ ಮಾಡ್ತಾ, ಆ ಚಿಂತನ ಮಾಡ್ತಾ, ಆತುರತೆ ಅಂತ. ನಮಗೆ ವಿಷಯಾದಿಗಳಲ್ಲಿ ಎಷ್ಟು ಆತುರತೆ ಐತೆ ನೋಡು. ತಿನ್ನೋದ್ರಲ್ಲಿ, ಅದರಲ್ಲಿ, ಇದರಲ್ಲಿ, ತೊಡೋದ್ರಲ್ಲಿ, ಮಾಡೋದ್ರಲ್ಲಿ ಏನೇನೋ ಅದಾವ ಆಸೆಗಳು. ಅಷ್ಟರ ಭಾಳ ಆತುರ. ನಾಳೆ ಅಂದ್ರೆ ಆಗಂಗಿಲ್ಲಪ್ಪ, ಇವತ್ತು ಕೊಟ್ಬಿಡ್ಬೇಕು ಅಂತವಿ. ಒಂದು ಅಂಗಿ ಒಲೆಯಕ್ಕೆ ಹಾಕಿದ್ರೆ ಕೊಟ್ಬಿಡ್ಬೇಕು ಇವತ್ತು ಅಂತವಿ. ಅಷ್ಟು ಆತುರ ಇರ್ತತಿ. ಭಾಳಷ್ಟು ಎಲ್ಲದ್ರಾಗ ಆತುರ ಅಂತ ಇರ್ತೈತಿ. ಇದ್ರಾಗ ಆತುರ ಐತೆ ನಮಗೆ ಅಂದರೆ ಆತುರ ಇದ್ದಿದ್ದಿಲ್ಲ. ಅವರ ಆ ಆತುರತೆ ಇರಬೇಕನ್ನುವಂಥದ್ದನ್ನು ತಾವು ಸಂಚಾರ ಮಾಡ್ತಾ, ಊಟಕ್ಕಿಲ್ಲ, ನೀರಿಲ್ಲ, ಏನಿಲ್ಲ, ಸ್ನಾನ ಇಲ್ಲ,
ಆಹಾರ ಇಲ್ಲ, ವಿಹಾರ ಇಲ್ಲ, ನಿದ್ರೆ ಇಲ್ಲ, ಈ ಪ್ರಕಾರವಾಗಿ ಹುಡುಕ್ತಾ 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 ಆ ದೇಹವನ್ನುವಂತಹದ್ದು ದಂಡಿಸಿಬಿಟ್ರು, ಮನಸ್ಸನ್ನು ಖಂಡಿಸಿಬಿಟ್ರು, ಇದನ್ನು ಬೋಧಿಸಿದರು. ದೇಹ ದಂಡಿಸೋದೇ ಬೇಕಾಗಿದ್ದಿಲ್ಲ, ಮನಸ್ಸು ಖಂಡಿಸೋದೇ ಬೇಕಾಗಿದ್ದಿಲ್ಲ, ದೇಹಾತೀತರಾಗಿರ್ತಕ್ಕಂಥವ್ರು. ಆದ್ರೂ ಕೂಡ ದೇಹವನ್ನು ದಂಡಿಸದೆ, ಮನವನ್ನು ಖಂಡಿಸದೆ, ಕಂಡವರು ಸ್ವರ್ಗಕ್ಕೆ ಹಾರಡೆ, ಅದೇನು ರಂಡೆಯಾಳು ಒಳ್ಳೆ ಸರ್ವಜ್ಞನ ಅಂತೇಳಿ. ಹಂಗ ಹೊಟ್ಟಿ ನೋಟು ಮುಂದಕ್ಕೆ ಬಂದು ಬರಲಿ ನೋಟು, ಅದು ಮುಂದಕ್ಕೆ ಅದನ್ನು ದಂಡಿಸೋದೇ ಬೇಡ ಅಂತ. ಮೈ ಉಬ್ಬಲಿ ದಂಡಿಸೋದೇ ಬೇಡ ಅಂತ ನಮ್ಮದು ಮನಸ್ಸು. ಅದು ಏನಾರ ಮಾಡಲಿ ಬಿಡೋದು, ಎಲ್ಲಿಗಾರ ಹೋಗಿ ಬರಲಿ, ಏನಾರ ಮಾಡಲಿ, ಏನಾರ ತಿಳ್ಕೊಳ್ಳಿ. ಹಂಗಲ್ಲ, ಮನಸ್ಸು ಖಂಡಿಸಬೇಕು, ದೇಹವಾಗಿರ್ತಕ್ಕಂಥದ್ದನ್ನು ದಂಡಿಸಬೇಕು. ಆವಾಗ ಮಾತ್ರ ಸದ್ಗುರುವಿನ ಅನುಗ್ರಹವೆನ್ನುವಂಥದ್ದು ಪ್ರಾಪ್ತವಾಗ್ತದೆ ಅನ್ನುವಂಥದ್ದನ್ನು ಬೋಧಿಸುವುದಕ್ಕೋಸ್ಕರವಾಗಿ ದೇಹವಾಗಿರ್ತಕ್ಕಂಥದ್ದನ್ನು ಬಹಳಷ್ಟು ದಂಡಿಸಿದರು. ಆವಾಗ ಚಿತ್ತವೆನ್ನುವಂಥದ್ದು ಶುದ್ಧಿಯಾಗುತ್ತದೆ. ದೇಹ ಎಷ್ಟು ದಂಡಿಸಿಬಿಡ್ತಾವೋ ಅಷ್ಟು ಚಿತ್ತ ಶುದ್ಧಿ ಆಗ್ತಾ ಹೋಗ್ತದೆ. ಚಿತ್ತ ಶುದ್ಧಿ ಆದಂಗೆ ಮನಸ್ಸು ಏಕಾಗ್ರ ಸುಮ್ಮನಾಗ್ತದ. ಅವಾಗ ಸುಮ್ಮನಾಗಿಬಿಡ್ತತಿ. ಬಿತ್ತ ಸಮಯದಾಗ ಬೆಳಗಿನಿಂದ ಎತ್ತುಗಳನ್ನು ಹೂಡಿ ಹೊಡೆದು ತಗೊಂಬಂದ್ಬಿಟ್ರೆ ಮೇವು ಬೇಡ, ತಿಂಡಿ ಬೇಡ, ಏನು ಬೇಡ, ಸುಮ್ಮನೆ ಎಲ್ಲ ಸಿಕ್ಕರೆ ಸಾಕಪ್ಪ ಅಂದ್ರೆ ಸುಮ್ಮನಾಗ್ಬಿಡ್ತಾವೆ. ಏನು ತಿನ್ನಕ್ಕೆ ಮನಸ್ಸಿಲ್ಲ, ಏನಿಲ್ಲ. ಯಾಕಂದ್ರೆ ದೇಹ ದಂಡಿಸಿಬಿಟ್ಟದ್ದು ನೋಡೋದಕ್ಕೆ. ಹಾಗೆ ಈ ದೇಹವನ್ನು ನಾವು ಎಷ್ಟೆಷ್ಟು ಇದರಲ್ಲಿ ದಂಡಿಸ್ತಾವೋ ಅಷ್ಟಷ್ಟು ಮನಸ್ಸು ನಮಗೆ ಸ್ವಾಧೀನ ಬರ್ತದೆ. ಮನಸ್ಸು ನಮಗೆ ಎಷ್ಟೆಷ್ಟು ಸ್ವಾಧೀನ ಬರ್ತಾ ಹೋಗ್ತದೋ ಅಷ್ಟಷ್ಟು ದೇಹವನ್ನು ದಂಡಿಸಲಿಕ್ಕೆ ಯತ್ನ ಮಾಡ್ತಿರ್ತವೆ. ಒಂದಕ್ಕೊಂದು ಪೂರಕವಾಗಿರ್ತಕ್ಕಂಥವುಗಳಾಗಿರೋವು. ಆ ರೀತಿ ಮಾಡಿ ಅಲ್ಲಿ ಕೂತಾಗ ಅವರಿಗೆ ದಕ್ಷಿಣ ದಿಕ್ಕಿನಲ್ಲದನ ಅಂಥೇಳಿ ಅವರಿಗೆ ಒಳಗೆ ಹೃದಯದಲ್ಲಿ ಪ್ರೇರಣೆ ಅನ್ನುವಂಥದ್ದಾಯಿತು. ಅದೇ ಆದೇಶವಾಗಿರ್ತಕ್ಕಂಥದ್ದು ತಿಳ್ಕೊಂಡು ಹೋಗ್ತಾ ಶ್ರೀಶೈಲಕ್ಕೆ ಹೋದರು. ಅಲ್ಲಿ ಆ ಪೀಠದ ಸ್ವಾಮಿಗಳಾಗಿರ್ತಕ್ಕಂಥವ್ರು ಅವರನ್ನು ನೋಡಿ ಅವರ ಜ್ಞಾನ ತೇಜ, ಶಾಂತಿ ತೇಜ, ಬಾಲ್ಯ ವಯಸ್ಸಿನಲ್ಲಿ ನಿರಭಿಮಾನ ವೈರಾಗ್ಯ ಮೂರ್ತಿಯಾಗಿರ್ತಕ್ಕಂಥದ್ದನ್ನು ಕಂಡು ಬಹಳಷ್ಟು ಸಂತೋಷಪಟ್ಟು ಸತ್ಕರಿಸಿ ಅವರಿಂದ ಕೆಲವು ವಿಷಯಗಳನ್ನು, ಮಾರ್ಮಿಕವಾಗಿರುವಂಥ ವಿಷಯಗಳನ್ನು ತಿಳಿದುಕೊಂಡರು. ಆವಾಗ ಅಲ್ಲಿಂದ ಮುಂದೆ ಹೊರಟರು. ಹೇಗಿರಬೇಕು ಗುರುಗಳು ಅಂದರೆ ಬ್ರಹ್ಮವೆತ್ತನಾಗಿರಬೇಕು, ವೇದಾಂತ ಪಾರಾಂಗತನಾಗಿರಬೇಕು ಅಂಥೇಳಿ, ವಿಧಿವತ್ ವೇದಾಧ್ಯಯನ ಮಾಡಿರಬೇಕು, ಮತ್ತೆ ಬ್ರಹ್ಮನಿಷ್ಠನಾಗಿರಬೇಕು. ವಿಷಯನಿಷ್ಠನಲ್ಲ, ಭ್ರಮನಿಷ್ಠನಲ್ಲ, ಬ್ರಹ್ಮನಿಷ್ಠನಾಗಿರಬೇಕು. ಹೀಗೆ ಎರಡೂ ಇರ್ತಕ್ಕಂಥವ್ರು ಸಿಗುವುದು ಬಹಳಷ್ಟು ದುರ್ಲಭ. ಶ್ರೋತ್ರಿಯರೇನು ಬೇಕಾದಷ್ಟು ಮಂದಿ ಸಿಗ್ತಾರೆ. ಏನೊಂದು ಪ್ರವಚನ ಸಭೆಗೆ ಹೋದರೆ ಅವ್ರಿಗೆ ಸಮಯನೇ ಸಿಕ್ಕಿರೋದಲ್ಲ ಹೇಳಕ್ಕೆ. ಸ್ವಾಮಿಗಳು ನೀವು ನಾಳೆ ಹೇಳುವಂತ್ರಿ, ಇವತ್ತು ಯಾರ್ಯಾರು ಬಂದಾರ ಅಂತಾರೆ. ಅಷ್ಟು ಮಂದಿ ಹೇಳೋರು ಸಿಗ್ತಾರೆ, ಕೇಳೋರೇ ಕಡಿಮೆ ಇರ್ತಾರೆ, ಹೇಳೋರೇ ಜಾಸ್ತಿ ಇರ್ತಾರೆ ಶ್ರೋತ್ರಿಯರು ಅಂತ ಅವ್ರಿಗೆ ಅನ್ನೋದು. ಆದರೆ ಬ್ರಹ್ಮನಿಷ್ಠತ್ವ ಐತೇನು ಅವರಲ್ಲಿ ಅಂದರೆ ಬ್ರಹ್ಮನಿಷ್ಠತೆ ಇರುವುದಿಲ್ಲ, ಅನಿಷ್ಠ ತುಂಬಿಕೊಂಡಿರ್ತಾರೆ. ಹೋಗಬೇಕಾದ್ರೆ ಎಷ್ಟು ರೊಕ್ಕ ಕೊಡ್ತಾನೋ ಇವನು, ಉಣ್ಣಾಕ್ ಚಲೋದು ಕೊಡ್ತಾನೋ ಇಲ್ಲೋ ಇವನು, ಇರಾಕ್ ಚಲೋದು ಕೊಡ್ತಾನೋ ಇಲ್ಲೋ ಇವನು, ಎಲ್ಲ ಅನಿಷ್ಟ ತುಂಬಿಕೊಂಡ ಇರ್ತದೆ. ಅಷ್ಟು ನಿಷ್ಠತೆ ಇರೋದಿಲ್ಲ. ಇನ್ನು ಬ್ರಹ್ಮನಿಷ್ಠರಿರ್ತಾರೆ, ಅವ್ರು ಜಗತ್ತಿನವ್ರು ಬೇಡಪ್ಪ ಅಂತ ಸುಮ್ಮನೆ ಎದ್ದು ಬಿಡ್ತಾರೆ. ಅವ್ರು ಇವು ಏಟು ಮಾಡಿದ್ರೆ ಇವು ಏನು ಉಪಯೋಗ ಆಗಲ್ಲ, ಇವಕ್ಕೆ ಸುಮ್ಮನೆ ಎದ್ದು ಬಿಟ್ರು ಆತು ಅಂಥೇಳಿ ಅವರು ಸಂತೋಷ. ಸಮಾಧಿಯೊಳಗೆ ಎರೆತಾತ್ರ ಮೊದಲಾದಂಥವರು, ಶುಕಮುನಿ ಮೊದಲಾದಂಥವ್ರು ಏನು ಸುಮ್ಮನೆ ಅವ್ರು ಇರ್ತಾರೆ. ಅವ್ರನ್ನ ತಿಳ್ಕೊಳ್ಳೋದು ಭಾಳ ಜನರಿಗೆ ಗೊತ್ತಾಗಲ್ಲ, ತಿಳ್ಕೊಂಡವ್ರು ಮಾತ್ರ ಧನ್ಯರಾಗ್ತಾರೆ. ಅವರು ಸುಮ್ಮನೆ ಎದ್ದು ಬಿಡ್ತಾರೆ ತಾವಾಗಿ. ಶ್ರೋತ್ರಿಯ ಮತ್ತು ಬ್ರಹ್ಮನಿಷ್ಠ ಈ ಎರಡೂ ಲಕ್ಷಣದ ಕೂಡಿಕೊಂಡಿರ್ತಕ್ಕಂಥವ್ರು ಸಿಗುವುದು ಬಹಳಷ್ಟು ದುರ್ಲಭ. ಅಂಥವರನ್ನೇ ಹುಡುಕಬೇಕಂಥೇಳಿ ತಾನು ಆ ರೀತಿಯಾಗಿ ರಾಚೋಟಿ ಮೊದಲಾದಂಥದ್ರಲ್ಲಿ ಹೋಗ್ತಾ ಅಖಂಡವಾಗಿ ಸದ್ಗುರುವಿನ ಧ್ಯಾನ ಮಾಡ್ತಾ ತಾನು ಪಯಣ ಮಾಡ್ತಾ ಇದ್ದನು.
ಬಹಳಷ್ಟು ತಳಮಳಿಸುತ್ತಿದ್ದನು, ಬಹಳಷ್ಟು ತಳಮಳ. ಯಾವಾಗ 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 ಸಿಕ್ಕಿತು, ಯಾವಾಗ ದರ್ಶನವಾದೀತು, ಯಾವಾಗ ದರ್ಶನವಾದೀತು ಅನ್ನುವಂಥದ್ದು ಬಹಳಷ್ಟು ಆತುರ 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 ಆತುರ. ನಮಗೆ ಉಣ್ಣದ್ರೆ ಭಾಳಷ್ಟು ಆತುರ ಐತಿ, ಮತ್ತು ನಿದ್ದೆ ಹೊಡೆದ್ರೆ ಭಾಳಷ್ಟು ಆತುರ ಐತಿ, ಇನ್ನೂ ಏನೇನೋ ಅದಾವ ಕೆಲವ್ರಾಗ ಆತುರ. ನಮಗೂ ಅದಾವೆ, ನಮಗೇನಿಲ್ಲ ಅಂತೇಳಿ, ಅವ್ರಿಗಿಂತೂ ಜಾಸ್ತಿ ಅದಾವೆ ನಮ್ಮ ತಾಲೆ ಆತುರಗಳು. ಆದರೆ ಯಾತಕ್ಕದವ ಆತುರಗಳು ಅಂದರೆ ಇಂಥವಕ್ಕೋಸ್ಕರವಾಗಿ ಆತುರತೆ ಭಾಳ ಐತಿ. ಅದಕ್ಕೆ ಆತುರತೆ ಅನ್ನುವಂಥದ್ದು ಇಲ್ಲ ನಮ್ಮಲ್ಲಿ ಇದ್ದರೆ ನಮಗೆ ಹಂಗಾಗುವುದಿಲ್ಲ. ಅದು ಆ ರೀತಿಯಾಗಿ ಈ ಪ್ರಕಾರವಾಗಿ ಹೋಗ್ತಾ 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 ದೇಹ, ಬಿಸಿಲು, ಗಾಳಿ, ಚಳಿ, ಇದಕ್ಕೆಲ್ಲ ಅದು ಮೊದಲೇ ಶರೀರ ಬಡಕಲವಾಗಿರ್ತಕ್ಕಂಥದ್ದು. ಅದ್ರೊಳಗೆ ಅನ್ನ ಆಹಾರಗಳಿಲ್ಲದೆ ಇರ್ತಕ್ಕಂಥ ನಿಸ್ತೇಜವಾಗಿ ನಡೆದು 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 ಕಾಲೆಲ್ಲ ಒಡೆದು ರಕ್ತೆಲ್ಲ ಸೋರಿ ಹಿಂಗಾಗ್ತಾ ಹೋಗ್ತಾ 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 ಅದು ಮೂರ್ಛೆ ಬಂದುಬಿಡ್ತಾರೆ ಅವರಿಗೆ. ಮೂರ್ಛೆ, ಅಶಕ್ತರಾಗಿ ಮೂರ್ಛೆ ಬಂದು ಬಿದ್ದಾಗ ಆ ಮೂರ್ಛದಲ್ಲಿಯೇ ಅವರಿಗೆ ಸದ್ಗುರು ಬಂದು ದರ್ಶನ ಕೊಟ್ಟಂಗೆ, ಬಾ ಸಮೀಪ ಬಂದೀಯಾ, ಇನ್ನು ಸ್ವಲ್ಪದ್ರಲ್ಲಿ ಅದೀಯ ನೀನು, ಬಾ ನೀನು ಅಂತೇಳಿ ಹೇಳ್ದಂಗೆ, ಆದೇಶ ಮಾಡ್ದಂಗೆ, ಸ್ಪರ್ಶ ಮಾಡ್ದಂಗೆ, ಆಲಿಂಗನ ಮಾಡಿಕೊಂಡಂಗೆ, ಮುದ್ದಿಟ್ಟಂಗೆ, ಮೈದಳಿಯುದಂಗೆ, ಹಿಂಗೆಲ್ಲ ಆದ್ಕೂಟ್ಲೆ ಹೊಸ ಚೇತನ ಬಂದಂಗೆ ಆಯ್ತಂತವ್ರಿಗೆ, ಹೊಸ ಚೇತನ ಬಂದಂಗೆ ಆಗ್ತದೆ. ನೀವು ಪರೀಕ್ಷೆ ಮಾಡಿರಿ, ಅಜ್ಜಾವರು ಸ್ವಪ್ನಕ್ಕೆ ಬಂದ ದಿವಸ ಭಾಳಷ್ಟು ಶರೀರ, ಮನಸ್ಸು, ನೇತ್ರಗಳೆಲ್ಲ ಭಾಳಷ್ಟು ಸಂತೋಷವಾಗಿ, ಬರೀ ಸ್ವಪ್ನದಾಗ ಬಂದೋದ್ರೆ ಸಾಕು, ಅಷ್ಟು ಸಂತೋಷ. ನಾವು ಪರೀಕ್ಷೆ ಮಾಡಬೇಕು, ನಮಗೆ ಬರೋದಿಲ್ಲ ಅದು. ನಮಗೆ ಬರೋದು ಯಾವ್ಯಾವ ಸ್ವಪ್ನದೊಳಗೆ, ನಮಗೆ ಬರೋವು ಸ್ವಪ್ನದೊಳಗೆ ಯಾವ್ಯಾವ ಬರ್ತವೆ. ಆಕಸ್ಮಿಕವಾಗಿ ಯಾವುದೋ ಪುಣ್ಯ ಶೇಷದಿಂದ ಒಮ್ಮೆ ಬಂತು ಅಂದರೆ ಅವತ್ತಿಂದ ನೋಡಿ ನೀವು ಪರೀಕ್ಷೆ ಮಾಡಿ ಹೆಂಗಿರ್ತೈತೆ ನಿಮ್ಮ ಮನಸ್ಸು, ನಿಮ್ಮ ಶರೀರ ಅನ್ನುವಂಥ. ಹಂಗೆ ಧ್ಯಾನದೊಳಗೆ ಬಂದಾಗ ಹೆಂಗಾಗಿರಕ್ಕೆಲ್ಲ ಅವರ ಶರೀರ ಮನಸ್ಸೆಲ್ಲವೂ ಬಹಳಷ್ಟಾಗಿ ಎದ್ದು ನೋಡಿದಾಗ ಮತ್ತೆ ಕಾಣಲಿಲ್ಲ. ಮತ್ತೆ ಕಳವಳ ಬಂದು ಕಣ್ಣೀರಿಡಲಿಕ್ಕೆ ಹತ್ತಿದ್ರು, ಕಣ್ಣೀರಿಡಲಿಕ್ಕೆ ಹತ್ತಿದ್ರು. ಯಾತಕ್ಕೋಸ್ಕರವಾಗಿ? ಸದ್ಗುರುವಿನ ದರ್ಶನಕ್ಕೋಸ್ಕರವಾಗಿ. ನಾವು ಕಣ್ಣೀರಿಡ್ತೇವೆ, ಶರೀರಕ್ಕೆ ಹಿಂಗಾಗೈತಿ, ಹಂಗಾಗೈತಿ, ನನ್ನ ಹೆಂಡತಿಗೆ ಹೆಂಗಾಗೈತಿ, ನನ್ನ ಮಕ್ಳಿಗೆ ಹೆಂಗಾಗೈತಿ, ಅವ್ರಿಗೆ ಹಿಂಗಾಗೈತಿ, ಇವ್ರಿಗೆ ಬರೀ ಅದಕ್ಕೆ ಅಳದೆ 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 ಅಳದೆ. ಈ ಅಳರು ನೋಡಿ 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 ಅಂತೂ ನಮಗೂ ಸಾಕಾಗ್ಬಿಡತಿ. ಬಂದಾಗ ಅವರಂತೆ ಅಳಬೇಕಾಕತಿ, ಅವರಂತೆ ನಾವು ಅತ್ತಂಗ ಮಾಡ್ಬೇಕಾಕತಿ, ಮತ್ತು ನಗಿಸ್ಬೇಕಾಕತಿ, ಏನೋ ಮಾಡ್ಬೇಕಾಕತಿ. ಈ ಅಳರು ನೋಡಿ 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 ಬೇಸರ ಆಯ್ತು. ಒಬ್ಬರ ಉದ್ಧಾರ ಆಗ್ಬೇಕು ಅಂತ ಅಳ್ತಕ್ಕಂಥ ಕಣ್ಣೀರು ಒಂದು 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 ಹನಿ ನೋಡಿಲ್ಲ ನೋಡ್ರಿ, ನಾವು ಒಂದು ಹನಿ ನೋಡಿಲ್ಲ. ಅದು ಬೇಕು, ಇದು ಬೇಕು, ಹಂಗಾಗಬೇಕು, ಹಿಂಗಾಗಬೇಕು, ಏನು ಬುಳು 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 ಬಂದುಬಿಡ್ತಾವೆ. ಹಂಗೆ ನೋಡ್ಬೇಕು ಅವ್ರು ನಮ್ಮ ಬಂದಾಗ. ಮನೆಯಾಗೂ ಅಳ್ತಿರ್ತವೆ, ಬಂದರ್ನು ಅಳಿಸ್ತಿರ್ತವೆ, ತಾವು ಅಳ್ತಿರ್ತವೆ, ಬಂದು ನಮ್ಮ ಹತ್ರನೂ ಅಳಿಸ್ತವೆ. ಏನು ಪರಿಸ್ಥಿತಿ, ಇದೇ ಕೆಲಸ ನಮ್ದೇನು ಅಂದ್ರೆ ಇದೇ ಕೆಲಸ ಆಗಿರ್ತಕ್ಕಂಥ. ಒಬ್ಬ ರಾಮಕೃಷ್ಣರು ಮಾತ್ರ ದಿನನಿತ್ಯ ಅಳ್ತಿದ್ರು ಅಂತೇಳಿ ಅವ್ರ ಚರಿತ್ರೆ ಒಳಗೆ ಬರ್ತದೆ. ಕಾಳಿಕಾ ದೇವಿಯ ಮುಂದೆ ಹೋಗಿ ಪ್ರಾರ್ಥನೆ ಮಾಡ್ತಾ ಧ್ಯಾನಸ್ಥರಾಗ್ತಿದ್ರಂತೆ. ಸೂರ್ಯಾಸ್ತವಾಗ್ತಕ್ಕಂಥ ಸಮಯದಲ್ಲಿ ಎದ್ದು ಗೊಳೋ ಅಂತಿದ್ರಂತೆ, ಎಷ್ಟಕ್ಕೊಂದು ದಿವಸವಾಗಿ ಹೊತ್ತು ನೀನು ದರ್ಶನ ಕೊಡಲಿಲ್ಲಲ್ಲ, ನಂದೊಂದು ಆಯುಷ್ಯದ ಒಂದು ದಿವಸ ಹೋಗಿಬಿಡ್ತು, ಸಾಯ ದಿವಸ ಹತ್ರ ಬಂತು, ದರ್ಶನ ಆಗಲಿಲ್ಲ ನಿಂದು ಅಂತೇಳಿ ಗೊಳೋ ಅಂತ ಹೇಳ್ತಿದ್ರಂತೆ. ಸಾಯಂಕಾಲ ಆದ ಕೂಡಲೇ ಮತ್ತೆ ಹೋಗಿ ಮುಂದೆ ಕೂತ್ಕೊಳ್ಳೋದು, ದೇವಿಗೋಸ್ಕರವಾಗಿ, ಭಗವಂತನಿಗೋಸ್ಕರವಾಗಿ ಅವ್ರ ಕಣ್ಣೀರು ಹಾಕ್ತಿದ್ರು ಅಂತ. ಯಾರ ಇತಿಹಾಸದಾಗರ ನೋಡು, ಯಾರನ್ನ ನೋಡು, ಯಾತಕ್ಕೆ ಕಣ್ಣೀರು ಹಾಕಿದ್ದಾರೆ ಅಂದರೆ ಹೊನ್ನು ಹೆಣ್ಣು ಮಣ್ಣು ಮೂರಕ್ಕೆ ಹಾಕಿರ್ತಕ್ಕಂಥದ್ದಾಗಿರುವುದು. ಕೋಟಿ ಕೋಟಿ ಉಂಟು ವಿಷಯಕ್ಕಾಗಿ, ನಿನಗಾಗಿ ಹತ್ತವರ ನಾಕಾಣೆ ಅಂತೇಳಿ ಆ ವಚನದೊಳಗೆ ಹೇಳ್ತಾರೆ. ವಚನದೊಳಗೆ ಅವರು ವಚನದಕಾರರು ಹಿಂಗುಂಟು, ಸತ್ತವರು ಕೋಟಿ ಕೋಟಿ ಉಂಟು ಯಾವ್ಯಾವ್ದಕ್ಕೋ, ನಿನಗಾಗಿ ಸತ್ತವರನ್ನು ಯಾರು ಕಾಣೆ ನಾನು ಅಂತ. ಆದ್ರಿಂದ ಹಾಗಿದ್ದಾಗ ಮಾತ್ರ ಆತುರತೆ ಅನ್ನುವಂಥದ್ದು
ನಮಗೆ ಆತುರತೆ ಬರ್ತಾ 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 ಜಾಸ್ತಿ ಆಗ್ತಾ ಹೋದಾಗ ಮಾತ್ರ ಪ್ರಾಪ್ತವಾಗುವಂಥದ್ದಾಗುವುದು. ಹೀಗೆ ಮಾಡ್ತಾ ಮಾಡ್ತಾ ಹೋಗುವುದರಿಂದ ಅವರಿಗೆ ಮತ್ತೆ ವೃದ್ಧ ರೂಪದಿಂದ ಸದ್ಗುರು ಬಂದು ಎಳಲಿಕ್ಕಾಗದೇ ಇರತಕ್ಕಂಥ ಸ್ಥಿತಿಯಲ್ಲಿ ಎಬ್ಬಿಸಿ ಕಳವಳಗೊಂಡು ಮೂರ್ಛೆಗೊಂಡಿರ್ತಕ್ಕಂಥವ್ರು ಮರಳಿ ಮೂರ್ಛೆಗೊಂಡಂತ ಮತ್ತೆ ಬಿದ್ದಾಗ ಎಬ್ಬಿಸಿ ಇಲ್ಲೇ ಸಮೀಪವೈತಿ ಗುರುವಿಲ್ಲೇ ಬ್ರಹ್ಮವೆತ್ತರದರೆ ಕರುಣ ಸತ್ಕಲ ಶಾಸ್ತ್ರ ಪರಿಣತಿ ನಿರಾಶೆ ಸೌಂದರ್ಯತೆ ಸುಮುಖತ್ವ ಸುಗುಣ ಸುಜ್ಞಾನಗಳಿಂದ ಕೂಡಿಕೊಂಡಿರ್ತಕ್ಕಂಥ ತ್ರೈಲೋಕ್ಯ ದುರ್ಲಭರಾಗಿರ್ತಕ್ಕಂಥ ಸದ್ಗುರುಗಳಿಲ್ಲೇ ವಾಸವಾಗಿದ್ದಾರೆ. ಗಜದಂಡ ನಾಮಾಮಿದಾನದಿಂದ ಅಮರಗೊಂಡ ಕ್ಷೇತ್ರದಲ್ಲಿ ಅಂತ ಹೀಗೆ ಹೇಳಿ ಆದೇಶ ಮಾಡಿ ಇದೇ ರಸ್ತೆಯಲ್ಲಿ ಹೋಗ್ಬೇಕು ಅಂತ ಹೇಳಿ ಅವ್ರು ತೋರಿಸಿ ಹಂಗೆ ಮಾಯ ಆಗಿಬಿಡ್ತಂತೆ. ಅಯ್ಯೋ ಸದ್ಗುರುನಾಥನೇ ಈ ರೂಪದಿಂದ ಬಂದರೂ ಕೂಡ ನಾನು ನಮಸ್ಕರಿಸಲಿಲ್ಲ ಅಂತ ಹೇಳಿ ಬಹಳಷ್ಟು ತಳ ಒಳಗೊಂಡು ಆಯ್ತು, ಇಷ್ಟಾದರೂ ದರ್ಶನವಾಯ್ತಲ್ಲ ಒಂದು ಸ್ವಗುಣ ರೂಪದಿಂದ ಅಂಥೇಳಿ ಸಂತೋಷರಾಗಿ ಅದೇ ರೀತಿಯಾಗಿ ಹೋದರು ಆ ಕ್ಷೇತ್ರಕ್ಕೆ. ಅಲ್ಲಿ ಅನುಷ್ಠಾನ ಮಾಡಿಕೊಂಡು ಶಾಸ್ತ್ರವನ್ನು ಮುಗಿಸಿಕೊಂಡು ತಾವು ವಿಶ್ರಾಂತಿಗೆ ಅಂಥೇಳಿ ಬರ್ತಾ ಇದ್ದರು. ಇವರು ಅಷ್ಟೊತ್ತಿಗೆ ಬಾಗಿಲಿಗೆ ಹೋಗಿದ್ದರು. ಅವರು ಬಂದ್ರಂತೆ. ಬಂದ ಕೂಡಲೇ ಕಾಣ್ತಿದ್ದಂಗೆ ದೂರಲಿಂದ ದಂಡವತ್ತು ನಮಸ್ಕಾರ. ಇದು ನೇಮ. ಸದ್ಗುರು ದರ್ಶನಕ್ಕೆ ಕಣ್ಣಿಗೆ ಬಿದ್ದ ಅಂದ್ಕೊಂಡೇ ಅಡ್ಡ ಬೀಳ್ಬೇಕು ಅನ್ನತಕ್ಕಂಥದ್ದು ನೇಮ. ಹಂಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದ್ರಂತ, ಅಷ್ಟಾಂಗ ಸಹಿತ ಸಾಷ್ಟಾಂಗ ನಮಸ್ಕಾರವನ್ನು. ಆಮೇಲೆ ಎದ್ದು ನಿಂತು ಅನಂತ ಸ್ತೋತ್ರಗಳದವೆ ಗುರುಮಹಿಮೆಯಾಗಿರ್ತಕ್ಕಂಥದ್ದು. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ನ ಗುರೋರಧಿಕಂ ತತ್ವಂ ನ ಗುರೋರ, ಇವೆಲ್ಲ ಮಂತ್ರಾಷ್ಟಗಳನ್ನು ಹಾಡ್ತಾ ಕೊಂಡಾಡ್ತಾ ಆನಂದ ಬಾಷ್ಪಗಳನ್ನು ಸುರಿಸುತ್ತಾ. ಆನಂದ ಬಾಷ್ಪಗಳು ಬಂದವೇನ್ರಿ ನಮಗೆ ಅಂದರೆ ಇಲ್ಲಿವರೆಗೂ ಬಂದಿಲ್ಲ. ಸೃಷ್ಟಿ ಆರಂಭದಿಂದ ಎಷ್ಟು ಜೀವ ಎತ್ತಿ ಬಂದವೋ ಅಲ್ಲಿದ್ದ ಹಿಡಿದು ಇಲ್ಲಿವರೆಗೂ ಆನಂದ ಬಾಷ್ಪಗಳು ಮಾತ್ರ ಬಂದಿಲ್ಲ. ಕಣ್ಣೀರು ಬಂದಿದ್ದಾವೆ. ಕಣ್ಣೀರು ಬಿಸಿ ಬಿಸಿ ಇರ್ತತಿ. ಹಿಂಗೆ ನ್ಯಾಲಿಗೆ ಹೆಚ್ಚಿದ್ರೆ ಉಪ್ಪು ಇರ್ತದೆ. ಅದು ಕಣ್ಣೀರು ನೋಡ್ಕೋಬೇಕಾರೊಮ್ಮೆ ಪರೀಕ್ಷೆ ಮಾಡು. ಅವಳು ಹೇಳ್ತೀನಿ ನೆನೆಸ್ಕೊಂಡು, ನಾನು ಹೇಳ್ತಿಲ್ಲ ನಾನೊಬ್ಬನ ಅದು ನೆನ್ಸ್ಕೊಂಡು ಬರ್ತಾವೆ ಕಣ್ಣೀರು. ಹೆಂಡ್ತಿ ನೆನ್ಸ್ಕೊಂಡು ಕೂಡಲೇ ಬರ್ತಾವೆ, ಗಂಡ ನೆನ್ಸ್ಕೊಂಡು ಕೂಡಲೇ ಬರ್ತಾವೆ, ಮಕ್ಕಳು ನೆನ್ಸ್ಕೊಂಡು ಕೂಡಲೇ ಬರ್ತಾವವು. ಆ ಬಂದಾಗ ಒಂದೀಟ್ ಬಂದ ಕೂಡಲೇ ಅದನ್ನು ನ್ಯಾಲಿಗೆ ಗಚ್ಚು ಉಪ್ಪು ಬಿಸಿ 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 ಹಾಕತಿ. ಆನಂದ ಬಾಷ್ಪ ಬಂದ್ರೆ ಅಮೃತ ಬಿಂದು ಇದ್ದಂಗೆ ಇರ್ತದೆ. ಅದು ಈ ಕಡೆಗೆ ಬರ್ತದೆ. ಇಲ್ಲಿ ಬರೋದಿಲ್ಲ, ಅದು ಕುಣಿಕ್ಯಾಗ ಬರೋದಿಲ್ಲ. ಅದು ಕುಣಿಕ್ಯಾಗ ಬರೋದು ಕಣ್ಣೀರು, ರಕ್ತ ಇದೇ ಬರೋದು. ಕಣ್ಣೀರು ಸುರಿ ರಕ್ತ ಬರ್ತದೆ. ಕೊನೆಗೆ ನೀರ ಇಲ್ದಂಗೆ ಆಗ್ಬಿಡ್ತದೆ ಕೆಲವು ಸಮಯದಾಗ. ಕಣ್ಣ ನೀರಿಲ್ಲ ಅಂತಾರೆ ಅವ್ರು ಕಣ್ಣಿನ ಡಾಕ್ಟರ್ ಹತ್ರ ಹೋದಾಗ. ಯಾಕಂದ್ರೆ ಹತ್ತಲ್ಲ ನೀರಿಲ್ದಂಗೆ ಆಗ್ಬಿಡ್ತು. ಒಳಗೆ ನೀರಿಲ್ದಂಗೆ ಆದ ಕೂಡಲೇ ಏನೇನೋ ಶುರು ಆಗ್ಬಿಡ್ತದೆ. ಕಣ್ಣಿಗೆ ಬ್ಯಾನೆ. ಆನಂದ ಬಾಷ್ಪಗಳು ಯಾವಾಗಾರ ಬಂದವ ಅಂದರೆ ರೋಮಾಂಚನವಾಗಿಬಿಡ್ಬೇಕು. ಸದ್ಗುರುವಿನ ದರ್ಶನವಾದ ತಕ್ಷಣದಲ್ಲಿಯೇ ಗದ್ಗದ ನಡುಗಕ್ಕೆ ಹುಟ್ಟಬೇಕು, ಗದ್ಗದ ಕಂಠವಾಗಬೇಕು, ಆನಂದ ಬಾಷ್ಪಗಳು ಸುರಿಬೇಕು. ಅಷ್ಟವಿಧ ಸಾತ್ವಿಕ ಭಾವನೆಗಳು ಅಂತಾರೆ ಅವಕ್ಕೆ. ಆ ಅಷ್ಟವಿಧ ಸಾತ್ವಿಕ ಭಾವನೆಗಳು ನಮ್ಮಲ್ಲಿ ಬಂದುಬಿಟ್ಟು ಅಂದರೆ ಅದು ನೋಡಿದ ತಕ್ಷಣ ಗುರು ಸ್ವೀಕಾರ ಮಾಡಿಬಿಡ್ತಾನೆ. ಅದು ಆಗೋದಿಲ್ಲ ನಮಗೆ. ನೋಡ್ಬೇಕಾದ್ರೆ ಗಂಡು ಬೇಕು ನೋಡಿದ ಕೂಡಲೇ ರೋಮ ಎಬ್ಬಿಸ್ಬಿಡ್ತಾವೆ. ಕೂದಲಾನ ಬಾಲಾಗಿಲ್ಲ ದಪ್ಪ ಮಾಡ್ಕೊಂಡು ಕೂದಲ ಎಬ್ಬಿಸ್ಬಿಡ್ತಾವೆ. ನಾಯಿ ನೋಡಿದ ಕೂಡಲೇ ನೋಡಿ ರೋಮ್ ಎದ್ದು ಬಿಡ್ತತಿ. ನೋಡಿದೀಯ? ದುಬ್ಬದ ಮೇಲೆ ರೋಮ್ ಹೇಳ್ತತಿ ನೋಡಿ ನೆಟ್ಟಗೆ. ನಾಯಿ ನೋಡಿದ್ರೆ ಹೇಳ್ತತಿ. ಅವಕ್ಕೆ ರೋಮಾಂಚನ ಅಂತಾರೆ. ಅದಕ್ಕೆ ರೋಮಾಂಚನ. ನಮಗೂ ಯಾವ್ಯಾವ್ದಕ್ಕಾರ ರೋಮಾಂಚನ ಆಕತಿ ಯಾವಾಗಾರ ಒಮ್ಮೆ. ಇದಕ್ಕಾಗೋದಲ್ಲ. ಅದು ಯಾವುದಕ್ಕಾಗಬೇಕು ಅದಕ್ಕಾಗೋದಲ್ಲ ರೋಮಾಂಚನ. ಯಾವುದಕ್ಕಾಗಬಾರ್ದು ಅದಕ್ಕಾಗಿರ್ತದೆ ರೋಮಾಂಚನ. ಅದು ಸದ್ಗುರುವಿನ ದರ್ಶನವಾದ ಕೂಡಲೇ ಅಷ್ಟ ಸಾತ್ವಿಕ ಭಾವನೆಗಳಂತಕ್ಕಂಥವು ಬಂದ್ಬಿಡ್ಬೇಕು. ಅದನ್ನು ನಾವು ಸಾಧನ ಮಾಡ್ಬೇಕಾಗತ್ತೆ. ಹಾಗೆ ಬಂದು ಭಾಳಷ್ಟು ಸ್ತೋತ್ರ ಮಾಡಿ ಎಷ್ಟು ತಾವು ವಿನಯದಿಂದ ಕೈಬಾಗಿ ಶಿರಬಾಗಿ ಕೈ ಮುಗಿದು ಪ್ರಾರ್ಥನೆ ಮಾಡಿದ್ರು ಕೂಡ ಕಣ್ಣೆತ್ತಿ ನೋಡಲಿಲ್ಲಂತೆ. ಆತ ಸರಿ ಅಂದರು. ಜಬರಿಸಿ ಸುಮ್ಮನೆ ಹೋಗ್ಬಿಟ್ರಂತೆ. ನಿರಾಕರಣೆ ಮಾಡಿದರು. ಏನೋ ದೋಷ ಐತಿ ನನ್ನಲ್ಲಿ ಅಂಥೇಳಿ
ಉಪೇಕ್ಷೆ ಮಾಡಿದರು. ಉಪೇಕ್ಷೆ ಯಾಕೆ ಮಾಡ್ತಾರೆ ಅಂದರೆ ದೋಷ ಇರೋದಕ್ಕೆ ಮಾಡ್ತಾರೆ ಅಂತೇಳಿ ತಿಳ್ಕೊಂಡು ಗುರು ಸೇವೆಯಲ್ಲಿ ತತ್ತರಾದ್ರಂತೆ. ಮಾತಾಡ್ತಿಲ್ರಿ ಅಜ್ಜರು, ಅದಕ್ಕೆ ನಾವು ಬಂದಿಲ್ಲ ಈಗ 5-6 ವರ್ಷ ಅಂತಾರೆ ಕೆಲವರು. ಯಾವುದೋ ಗಡಿಬಿಡಿ ಮಾತಾಡ್ತಿಲ್ಲದ್ರೆ ಯಾಕೋ ಬಂದಿಲ್ಲಲ್ಲ ಅವನು ಅಂತಂದರೆ, ನೀವು ಮಾತಾಡ್ತಿಲ್ಲ ಅಂತ ಅದಕ್ಕೆ ಬಂದಿಲ್ಲ, ಕುಂಡ್ರಾಗ ಚಾಪಿ ಹಾಸ್ತಿಲ್ಲ ಅದಕ್ಕೆ ಬಂದಿಲ್ಲ, ಬಂದು ಕೂಡಲೇ ಸರಿಯಾಗಿ ಊಟಕ್ಕೆ ನೀಡಲಿಲ್ಲ ಅದಕ್ಕೆ ಬಂದಿಲ್ಲ, ಏನೇನೋ ಕಂಪ್ಲೇಂಟ್ಗಳದಾವ, ಹಾಸಕ್ಕೆ ಕೊಡಲಿಲ್ಲ, ಅವತ್ತು ಕೊಡಲಿಲ್ಲ, ಜಾತ್ರೆ ರೂಮ್ ಸಿಗಲಿಲ್ಲ ಅದಕ್ಕೆ ಬಿಟ್ಟದು ಬರೋದ ಅಂತಾರೆ. ಏನೇನು ಅವರು ಆಮೇಲೆ ಹೋಗಿ 12 ವರ್ಷ ಆ ಕುದುರೆ ಕಟ್ಟ ಇದರೊಳಗೆ ಲಾಯದೊಳಗೆ ತಾವು ವಾಸ ಮಾಡಿಕೊಂಡು ಆ ಲದ್ದಿ ಬೆಳೆದು ಕಸ ಹೊಡೆಯೋದು, ಅಂಗಳ ಕಸ ಹೊಡೆಯೋದು ಎಲ್ಲ ಮಾಡೋದು, ಆ ಅಡುಗೆ ಮನೆಗೆ ಹೋಗಿ ಪಾತ್ರೆ ಸ್ವಚ್ಛ ಮಾಡೋದು, ಏನೇನೋ ಮಾಡೋದು. ಅವ್ರಿಗೆ ಏನಾರ ಉಳ್ಕೊದ್ದು ಪಳದಿತ್ತಂದರೆ ಅದನ್ನೇ ಕೆದರ್ಕೊಂಡು ತಿನ್ಬೇಕು. ಅವ್ರ ಜೊತೆ ಹೋಗಿ ಕುಂಡ್ರಕ್ಕಿಲ್ಲ, ಅವ್ರದ್ದು ಊಟ ಮಾಡೋಕ್ಕಿಲ್ಲ, ಮಠದ ಊಟ ಮಾಡಲಿಕ್ಕಿಲ್ಲ, ಸೇವೆ ಅಷ್ಟೇ ಮಾಡ್ತಕ್ಕಂಥದ್ದು. ಗುರು ಸೇವೆ ಅಲ್ಲದೆ ಮತ್ತು ಗುರು ಶಿಷ್ಯರ ಸೇವೆಯನ್ನು ಮಾಡ್ತಕ್ಕಂಥದ್ದು. ಯಾವಾಗೋ ಒಂದು ಹೊತ್ತು ಹೋಗಿ ಭಿಕ್ಷೆ ಬೇಡ್ಕೊಂಡು ಒಂದು ತುಣುಕು ರೊಟ್ಟಿ ತಂದು ತಿಂದುಬಿಟ್ರೆ ಮುಗೀತು. ಮತ್ತು ಸೇವಾ ಮಾಡ್ತಿರೋದು, ಗುರುವಿನ ಸ್ಮರಣ ಮಾಡ್ತಿರೋದು, ಎಲ್ಲೋ ಒಂದು ಕಡೆ ಕೂತ್ಕೊಂಡು ಅವರು ಉಪದೇಶ ಮಾಡ್ತಕ್ಕಂಥದ್ದನ್ನು ಕೇಳ್ತಿರೋದು. 12 ವರ್ಷ ಇದ್ದರೆ ಯಾಕೆ ಬಂದಿದೀಯ, ಯಾವ ಊರು, ಉಂಡಿದೀಯಾ, ನಿನಗೆ ಉಡಾಕೈತೆ, ಹೊಚ್ಕೊಳಕೈತೆ, ಉಂಡೆ, ಏನೇನು ಕೇಳಿದ್ದಿಲ್ಲ ಅಂತ 12 ವರ್ಷದವರೆಗೂ. ಈಗಿನವ್ರು ಕರೆದು ಉಣಿಸ್ಬೇಕು ಇವ್ರನ್ನ. ಭಾರಿ ಇವರೇ ಎದ್ದು ನಿಂತ್ಕೊಂಬಿಡ್ಬೇಕು, ಅವ್ರು ಬಂದು ಕೂಟ್ಲೆ ಗುರುಗಳೇ ಎದ್ದು ನಿಂತ್ಕೊಂಬಿಡ್ಬೇಕು. ಬರ್ರಪ್ಪ ಅಂಥೇಳಿ, ತಟ್ಟಿ ತಗೊಂಬರ್ರಪ್ಪ, ತೊಳೆದು ಉಂಡು ಹೋಗ್ರಪ್ಪ ಅಂಥೇಳಿ. ಅಲ್ಲಿ ಸಿದ್ಧಾರೂಢದ ಕಾಲದಾಗ ಭಾಳಷ್ಟು ಮಂದಿ ಹೆಂಗೆ ಮಾಡಿರುತ್ತೆ, ಬಂದು ಉಂಡು ಹೋದ ಬಳಿಕ ಅವ್ರನ್ನೆಲ್ಲ ಹೊರಗೆ ಕಳಿಸಿ ಉಂಡು ತಟ್ಟಿಯಾಗಿ ತೊಳಿತಾರೆ. ಅವರು ಭಾರಿ ಶ್ರೀಮಂತರಿದ್ದರು, ಹಂಗೆ ಬಿಟ್ಟು ಹೋಗೋರತ್ತ. ಕದ ಹಾಕ್ಯಂದು ಅವ್ರು ಆ ತಟ್ಟಿನೆಲ್ಲ ತೊಳೆದು ಕಸ ಹೊಡೆದು ಸ್ವಚ್ಛ ಮಾಡಿ, ಯಾರು ಇಲ್ಲದ ಸಮಯದಾಗ ಒಮ್ಮೆ ಬಂದರು ಅಂದರೆ, ಅಪರಾತ್ರಿ ಸಮಯದಾಗ ಬಂದರು ಅಂದರೆ ಕರ್ಕೊಂಡೋಗಿ ಮುಂಜಾನೆ ದರ್ಶನ ಕೊಡ್ತಾರಪ್ಪ ಸಿದ್ಧಾರೂಢರು, ಬರ್ರಿ ಪ್ರಸಾದ ಮಾಡಿರ್ತಿ ಕರ್ಕೊಂಡು ಉಣಿಸಿ ಅವ್ರನ್ನ ಕಳಿಸಿ ಮನಗ ಕಚ್ಚಿ ಅವನ್ನೆಲ್ಲ ತಟ್ಟಿ ತೊಳೆದು ಕಸ ಹೊಡೆದು ಒರೆಸಿ ಹೋಗಾರಂತವ್ರು. ಅಂದರೆ ಇಷ್ಟು ನಮ್ಮಲ್ಲಿ ಎಂತೆಂಥ ದುರ್ಗುಣಗಳು, ದುರ್ವಿಚಾರಗಳು, ದುರ್ನಡತೆಗಳು ಅದಾವ ಅನ್ನತಕ್ಕಂಥದ್ದಕ್ಕೆ. ಆಗ 12 ವರ್ಷ ಏನು ಕೇಳಿದ್ರು ಅವ್ರು ಒಂದು ಬೇಡಲಿಲ್ಲಂತೆ, ಬೇಡಲಿಲ್ಲಂತವ್ರು, ಮಾತಾಡಿಸ್ಲಿಲ್ಲಂತವ್ರು, ಏನಿಲ್ಲ 12 ವರ್ಷ ತನಕ ಸೇವೆ ಮಾಡಿ. ಅದು ನೇಮ, 12 ವರ್ಷ ಸೇವೆ ಮಾಡ್ಬೇಕು. ಗಟ್ಟಿಯಾಗೈತೆ ಎಲ್ಲನೂ ತಿಳ್ಕೊಳಕ್ಕೆ, ಗಟ್ಟಿಯಾಗೈತೆ ಎಲ್ಲನೂ ತಿಳ್ಕೊಳಕ್ಕೆ ನೇಮ ಅಷ್ಟು ಶೋಧ ಮಾಡ್ತಾರಲ್ಲ. ಹೆಣ್ಣು ಕೊಡ್ಬೇಕಾದ್ರೆ ಕೆಲವು ದಿವಸ ವಿಚಾರ ಮಾಡ್ತಾರೆ, ಅವ್ನು ಹೆಂಗದ, ನಮ್ಮ ಮಗ್ಳ ಮನೇನ ಕೇಳಿ, ಅವ್ನು ಕೇಳಿ, ಇವನು ಕೇಳಿ, ಎಂಥ ಮನೆ ಅದು ಏನು ಇದು ಏನು, ಹೌದಾ, ಎಲ್ಲ ವಿಚಾರ ಮಾಡ್ತಾರೆ. ನೋಡೋದಕ್ಕೆ ಟೈಮ್ ತಗೊಳೋದಿಲ್ಲ. ಹಾಗೆ ಇದಕ್ಕೂ ಎಲ್ಲ ಶೋಧ ಮಾಡ್ತಾರೆ. ಒಳಗೇನೈತಿ, ಜನ್ಮಾಂತರ ದೋಷ ಏನೈತಿ, ಕರ್ಮದ ದೋಷ ಏನೈತಿ, ಸಂಸ್ಕಾರಗಳೇನದವ, ಇಚ್ಛೆಗಳೇನದವ, ಇವನ್ನೆಲ್ಲ ಪರೀಕ್ಷೆ ಮಾಡ್ಬೇಕಾದ್ರೆ ಗಟ್ಟಿಯಾಗೈತಿ ಇಲ್ಲ ಅನ್ನೋದು ನೋಡ್ಬೇಕಾದ್ರೆ ಅಷ್ಟು ವರ್ಷ ಬೇಕು ಅನ್ನುವಂಥದ್ದು ನೇಮ. ಒಂದು ಸನ್ಯಾಸ ದೀಕ್ಷೆ ಕೊಡ್ಬೇಕಾದ್ರೂ 12 ವರ್ಷ ಬೇಕು ಅಂತದ್ದು. ಈಗೂ ರಾಮಕೃಷ್ಣ ಮಿಷನರಲ್ಲಿ ಆಶ್ರಮದಲ್ಲಿ ಅದೇ ನೇಮ ಮಾಡ್ತಾರೆ, 12 ವರ್ಷ ಬ್ರಹ್ಮಚಾರಿಯಾಗಿರ್ಬೇಕು ಅಂತಾರೆ, ಆಮೇಲೆ ಕೊಡೋದವರು. ಹಂಗೆ ಈಗೇನ್ರಿ ಕೆಲವ್ರ ಹತ್ರ ಹೋಗ್ಬಿಟ್ರೆ ಬೆಳಿಗ್ಗೆ ಹೋದ್ರೆ ಮಧ್ಯಾಹ್ನ ಕಾಲೇ ಕೊಟ್ಟು ಕ್ಯಾವಿ ಕೊಟ್ಟು ಒಂದು ಮಠಕ್ಕೆ ಕಟ್ಟಿ ಒಂದು ಜಗದ್ಗುರು ಮಾಡೇ ಬಿಡ್ತಾರೆ ತೀರ್ಥ. ಅದು ಏನಾಗಿ ಬಂದದವು, ಏನಾಗಿದ್ದವು, ಏನು ವಿಚಾರ ಇಲ್ಲ. ಒಟ್ಟು ಇಷ್ಟು ಮಂದಿಗೆ ಸನ್ಯಾಸಿ ಕೊಟ್ಟೆ, ಇಷ್ಟು ಮಂದಿ ದೀಕ್ಷೆ ಕೊಟ್ಟೆ, ಇಷ್ಟು ಮಂದಿಗೆ ಅದು ಮಾಡಿದೆ ಇದು ಮಾಡಿದೆ, ಲಿಂಗ ದೀಕ್ಷೆ ಇಷ್ಟು ಮಂದಿ ಕೊಟ್ಟೆ, ಜನಿವಾರ ಇಷ್ಟು ಮಂದಿ ಕೊಟ್ಟೆ. ಅವ್ರು ಜನಿವಾರ ಹಾಕ್ಯಂದ್ರೆ ಏನು ಮಾಡ್ತಾರೋ, ಲಿಂಗ ಕಟ್ಕೊಂಡ್ರೆ ಏನು ಮಾಡ್ತಾರೋ, ಅವರು ಲಿಂಗನ ನುಂಗ್ತಾ ಅದಾರ. ಈಗ ಅದಿದ್ರೆ ಕಷ್ಟಕತಿ ಅಂತ ಅದನ್ನು ನುಂಗಿ ಬಿಡೋದಪ್ಪ. ಆಮೇಲೆ ಪೂಜೆ ಮಾಡೋದು ತಪ್ತದಲ್ಲ ಅಂತ, ಹೌದಾ. ಕೆಲವ್ರು ಗುಂಡ್ಗಡಿಗೆ ಹಾಕ್ಯಂದಿರ್ತಾರೋ, ಹಿಂದೆಲ್ಲ 4 ಕಣಿ ಹಾಕ್ಯಂದಿರ್ತದ್ರು. ಅದ್ರಾಗ ಗುಂಡ್ಗಡಿಗೆ ಕಟ್ಕೊಳ್ಳೋದು ಮೇಲೆ, ಒಳಗೇನು ಅಂದ್ರೆ ರೊಕ್ಕಗಳು ತುಂಬಿಟ್ಕೊಂತದ್ರು. ರೊಕ್ಕ ಭಾಳ ಮಂದಿ ತುಂಬಿಟ್ಕೊಂಡ್ರು ಹಿಂದೆ. ಈಗೇನದು ಕಟ್ನಿಟ್ಟಿಲ್ಲ, ಅಲ್ಲ ಕಟ್ಕೋಬೇಕು ಅಂತನೆಲ್ಲ ಏನಲ್ಲ. ಲಗ್ನ ಆಗಬೇಕಾದ್ರೆ ಒಮ್ಮೆ ಕಟ್ಕೊಳೋದು, ಚೆಟ್ಟು ಏರಿದಾಗ ಒಮ್ಮೆ ಕಟ್ತಾರೆ, ಹಾಕ್ತಾರೆ. ಅವಾಗ ಅವರ ತಂದು ಇವನೇನು ಹಾಕ್ಯಣೋದಿಲ್ಲ, ಆ ಸಿದ್ಗೆ ಕುಂತಿರ್ತಾನಲ್ಲ ಅವಾಗ ಒಮ್ಮೆ ತಗೊಂಬಂದು, ಅಯ್ಯೋ ಮದುವೆ ಕಟ್ಟಿ ತಗೊಳ ಹಾಕ್ಯಂದು ಹೋಗು ಅಂತ ಅಷ್ಟೆ. ಮದುವೆ ತೆಗೆದು ಕೂಡಲೇ ಗೂಟಕ್ಕೆ ಹಾಕಿದ್ದು ಮತ್ತೆ ಸತ್ತಾಗ ಗೊಟಕ್ಕಂದಾಗ ಹಾಕೋದು ಅದನ್ನು.
ಎಷ್ಟು ವ್ಯತ್ಯಾಸವಾಗಿರ್ತಕ್ಕಂಥದ್ದು. ಆದ್ರದಿಂದ ಮಾತಾಡ್ತೇನೆ ಅಂತಾರೆ. ಒಂದು ದಿವಸ ಪರೀಕ್ಷೆ ಕಾಲ ಬಂತು, ಪಕ್ವ ಕಾಲ ಬಂದೇ ಬರ್ತದಲ್ಲ, ಪಕ್ವ ಕಾಲ ಬಂದೇ ಬರ್ತತಿ. ಗಿಡ ಅಂದರೆ ಹುಟ್ಟಿದಾಗ ಹಣ್ಣು ಬಿಟ್ಟೇ ಬಿಡ್ತತಿ, ಫಲ ಬಿಟ್ಟೇ ಬಿಡ್ತತಿ, ಹೂ ಬಿಟ್ಟೇ ಬಿಡ್ತತಿ. ಆ ಪ್ರಕಾರವಾಗಿ ಸೇವೆ ಮಾಡಿ 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 ಅಂದರೆ ಹೀಗೆ ಮಾಡಬೇಕು ಅನ್ನುವಂಥದ್ದನ್ನು ತೋರಿಸಿದರು ಅವರು. ಮಾಡಬೇಕಾಗಿತ್ತೇನಂದ್ರೆ ಇಲ್ಲದ್ರೂ ಕೂಡ ಹಂಗೆ ತೋರಿಸಿದರು. ಸಂಪ್ರದಾಯ ಯಜ್ಞದಾಚರತಿ ಶ್ರೇಷ್ಠ ಅಂತೇಳಿ, ಶ್ರೇಷ್ಠರಾಗಿರ್ತಕ್ಕಂಥವ್ರು ಏನೇನು ಆಚಾರ ಮಾಡ್ತಾರೋ ಅದು ಲೋಕಸ್ತದನು ವರ್ತತೆ ಅಂತ. ಲೋಕದವರು ನೋಡಿ ಆ ರೀತಿಯಾಗಿ ನಮ್ಮಪ್ಪ ಹಿಂಗೆಲ್ಲ ಮಾಡ್ತಿದ್ನಪ್ಪ ಅಂತೇಳಿ ಮಕ್ಕಳು ಮಾಡೋದಲ್ಲ. ಇಂಥ ಪೂಜೆ ಮಾಡ್ತಿದ್ದ, ಇಂಥ ದೇವ್ರಿಗೆ ಹೋಗ್ತಿದ್ದ, ಇದು ಅದಕ್ಕೆ ಹೋಗ್ತಿದ್ದ, ಇದನ್ನು ಮಾಡ್ತಾ ಇದು ಮಾಡಿ ನಾವು ಮಾಡ್ಬೇಕು ಅಂತೇಳಿ ಮಾಡಲ್ವಾ. ನಮ್ಮ ಅಪ್ಪ ಮಾಡ್ತಿದ್ದ, ನಮ್ಮ ಅಜ್ಜ ಮಾಡ್ತಿದ್ದ. ಹಂಗೆ ಇದ್ರೊಳಗೂ ಅವ್ರ ಮಾರ್ಗದರ್ಶಕರಾಗಿ ಆ ರೀತಿಯಾಗಿ ಮಾಡಿ ಒಂದು ದಿವಸ ಆ ಯಾವ ಉಪದೇಶಾಮೃತವೆನ್ನತಕ್ಕಂಥದ್ದನ್ನು ಕೇಳ್ತಕ್ಕಂತಾಗ ಬಹಳಷ್ಟು ಜನರು ಕೇಳ್ತಾ ಇರುವಾಗ ಒಬ್ಬ ಮದದಿಂದ ಕೂಡಿಕೊಂಡಿರ್ತಕ್ಕಂಥ ಸುಬ್ಬಯ್ಯ ಶಾಸ್ತ್ರಿ ಅನ್ನತಕ್ಕಂಥವನು ಬಂದ. ಇವ್ರಿಗೇನು ತಿಳಿದಿಲ್ಲ ಪಡೆದಿಲ್ಲ ವೇದ ಉಪನಿಷತ್ತು ಅನ್ನುವಂಥದ್ದು. ಇವ್ರಿಗೆ ಯಾಕೆ ಈ ಸಂಸ್ಕೃತವಾಗಿರ್ತಕ್ಕಂಥದ್ದು ಹೇಳ್ತಾ ಇದ್ದೀರಿ ಅಂತ ಕೇಳಿದ್ರು ಅವರು. ಗುರುಗಳಿಗೆ ಬಂದು ಶಟಂಭಾವದಿಂದ ಕೇಳಿದನವನು. ಎಲ್ಲ ಅಭ್ಯಾಸ ಮಾಡ್ತಕ್ಕಂಥವ್ರಿಗೆಲ್ಲ ನಿಷ್ಠೂರವಾದಂಥ ಮಾತುಗಳನ್ನಾಡಿ ಕೇಳಿದನವನು. ಉಪನಿಷತ್ತಂದ್ರೆ ಅರ್ಥನ ಗೊತ್ತಿಲ್ಲ, ಇವರು ಓದಲಿಕ್ಕೆ ಅಧಿಕಾರಿಗಳಲ್ಲ, ಅದಕ್ಕೆ ಅಧಿಕಾರಿಗಳಾಗಿರ್ತಕ್ಕಂಥವ್ರು ಇಂಥವರೇ, ಬ್ರಾಹ್ಮಣರೇ ಅದಕ್ಕೆ ಅಧಿಕಾರಿಗಳು. ಸಂಸ್ಕೃತಕ್ಕೆ ಏನೇನೋ ತನ್ನದೆಲ್ಲ ಹೇಳ್ತಾ ಬಂದವನ ಕಥೆನ ಸುಮ್ಮನೆ ಎದುರು ದುರಭಿಮಾನದಿಂದ ಮಾತಾಡ್ತಾ ಇದ್ದಾನಂದರೆ ಏನು ಮಾಡ್ತಾರೆ ಮಹಾತ್ಮರು ಅಂದರೆ, ಅಹಂಕಾರಿಗೆ ಉದಾಸೀನವೇ ಮದ್ದು ಅಂತೇಳಿ. ಏನು ಔಷಧಿ ಅದಕ್ಕಂದ್ರೆ ಸುಮ್ಮನಿರೋದು ಮದ್ದು ಅಂತೇಳಿ. ಸುಮ್ಮನಿದ್ರು ಇವ್ರಿಗೆ ತಡ್ಕೊಳಕ್ಕಾಗಲಿಲ್ಲ. ಬಂದು ಸಭೆಯಲ್ಲಿ ಗುರುಗಳಿಗೆ ಹೆಂಗೆ ಮಾತಾಡ್ತಾನೆ, ಗುರು ಶಿಷ್ಯರಿಗೆ ಮಾತಾಡ್ತಾನೆ ಅಂತೇಳಿ ಮೂಲೆ ಕುಂತಿದ್ರಲ್ಲಿ ಹಿಂಗೆ ಒಂದು ತುಂಡು ಬಟ್ಟೆ ಹೆಚ್ಕೊಂಡು ಎದ್ದು ಬಂದು ಕೈ ಮುಗಿದು ಪ್ರಾರ್ಥಿಸಿ ತಾವು ಆಜ್ಞೆ ಮಾಡಿದರೆ ಇವನು ಅಂದದ್ದನ್ನು ಖಂಡಿಸ್ತಾನೆ ಅಂತ ಹೇಳಿದರು ಅವರು. ಅವ್ರಿಗೆ ಗೊತ್ತಿತ್ತು, ಒಳಗೆ ಬಂದು ನೋಡಿದಾಗ ಗೊತ್ತಿತ್ತು ಇದೊಂದು ಮಹಾನ್ ವ್ಯಕ್ತಿ, ಇದು ಮಹಾನ್ ಶಕ್ತಿ, ಇದು ಜಗತ್ ಕಲ್ಯಾಣ ಮಾಡಲಿಕ್ಕೆ ಬಂದಿರತಕ್ಕಂಥದ್ದು ಅಂಥೇಳಿ. ಅವರು ಬಾಹ್ಯಾತ್ಕಾರವಾಗಿ ತಿರಸ್ಕರಿಸಿದರು, ಇವರು ಬಾಹ್ಯಾತ್ಕಾರವಾಗಿ ವರ್ತಿಸಿದರು. ಅಷ್ಟೇ ಒಳಗೊಳಗೆ ಸಮರಸತೆ ಅನ್ನುವಂಥದ್ದು. ಅವ್ರಿಗೂ ತಳಮಳ ಇವ್ರಿಗೂ ತಳಮಳ ಅಂತಕ್ಕಂಥದ್ದಿತ್ತು. ಹೊರಗಿನ ವರ್ತನದೊಳಗೆ ಹಿಂಗಾಗ್ತವೆ ಗುರು ಪರೀಕ್ಷೆ ಮಾಡ್ತಾನೆ ಅಂತಕ್ಕಂಥದ್ದು ಗೊತ್ತಾಗಬೇಕಲ್ಲ, ನಮಗೆ ಗೊತ್ತಾಗಬೇಕಲ್ಲ, ಹಿಂಗಿರಬೇಕು ಅನ್ನೋದು ಗೊತ್ತಾಗಬೇಕಲ್ಲ. ಅದಕ್ಕೋಸ್ಕರವಾಗಿ ಆ ರೀತಿಯಾಗಿ ವರ್ತಿಸಿದರು. ಆವಾಗ ಆಜ್ಞೆ ಮಾಡಿದರು. ಆವಾಗ ಉಪನಿಷತ್ತಂದರೆ ಅವರು ಅರ್ಥ ಮಾಡಿದರು. ಅದು ಜ್ಞಾನ, ಅದು ಜ್ಞಾನವಾಗಿದ್ದರಿಂದ ಜ್ಞಾನವು ಎಲ್ಲರಿಗೂ ಬೇಕು, ಜ್ಞಾನವು ಎಲ್ಲರಿಗೂ ಉಂಟು. ಆದ್ದರಿಂದ ಉಪನಿಷತ್ ಅಂದರೆ ಸಮೀಪಕ್ಕೆ ಕರೆದುಕೊಂಡು ಹೋಗುವುದೇ, ಆತ್ಮನ ಸಮೀಪಕ್ಕೆ ಕರೆದುಕೊಂಡು ಹೋಗುವುದೇ, ಮೋಕ್ಷದ ಸಮೀಪಕ್ಕೆ ಕರ್ಕೊಂಡು ಹೋಗುವುದೇ ಇದೇ ಉಪನಿಷತ್ತು. ಅಂದರೆ ಸಮೀಪಕ್ಕೆ ಅದನ್ನು ಒಯ್ಯುವುದೇ ಉಪನಿಷತ್ತು. ಅಂಥದ್ದು ಒಯ್ಯುವುದು ಯಾವುದು ಅಂದರೆ ಜ್ಞಾನವಾಗಿರ್ತಕ್ಕಂಥದ್ದು. ಆ ಜ್ಞಾನಕ್ಕೆ ಉಪನಿಷತ್ತನ್ನುವ ಅರ್ಥ. ಜ್ಞಾನವು ಎಲ್ಲರಿಗೂ ಬೇಕು, ಮೋಕ್ಷವೆನ್ನತಕ್ಕಂಥದ್ದು. ಸುಖ ಯಾರಿಗೆ ಬೇಡ ಅಂದರೆ ಎಲ್ಲರಿಗೂ ಬೇಕು ಸುಖ. ಆದರೆ ಬೇರೆ ರೂಪದಿಂದ ಸುಖ ಅಪೇಕ್ಷೆ ಮಾಡ್ತೇವೆ, ಆದರೆ ಅದು ನಿಜವಾದ ಸುಖವಲ್ಲ. ಈ ಸುಖ ಇದು ಅಪೇಕ್ಷೆ. ಆದ್ದರಿಂದ ಮೋಕ್ಷಕ್ಕೆ ಎಲ್ಲರೂ ಅಧಿಕಾರಿಗಳು, ಉಪನಿಷತ್ತು ಓದಲಿಕ್ಕೆ ಎಲ್ಲರೂ ಅಧಿಕಾರಿಗಳು, ಉಪನಿಷತ್ತು ತಿಳಿದುಕೊಳ್ಳಲಿಕ್ಕೆ ಎಲ್ಲರೂ ಅಧಿಕಾರಿಗಳು ಅನ್ನುವಂತಹ ವಿಷಯವನ್ನು ಬಹಳಷ್ಟು ಅನೇಕ ಸ್ಮೃತಿ ಪ್ರಮಾಣ ಕೊಟ್ಟು ಅನುಭವದಿಂದ ಬಹಳಷ್ಟು ಖಂಡನ ಮಾಡಿ ಅವನಿಗೆ ಮುಖಭಂಗ ಮಾಡುವಂಥವರಾದರೂ ತಲೆ ತೆಳಗೆ ತಗ್ಗಿಸಿಬಿಟ್ಟ ಅವನು. ಆವಾಗ ಅದನ್ನು ಕಂಡು ಬಹಳಷ್ಟು ಸಂತೋಷಗೊಂಡರು. ಅವನು ಹಾಗೆ ಹೊರಟು ಬಿಟ್ಟ. ಅವನು ಯಾವಾಗ ತನಗೆ ಅಸಹ್ಯ ಆಗಿಬಿಡ್ತೋ, ತಾನು ಸೋತು ಬಿಟ್ಟನೋ ವಾದದಲ್ಲಿ, ಆವಾಗ ತಿರುಗಿ ಹೋಗಿಬಿಟ್ಟ. ಆವಾಗ ಹತ್ತಿರ ಕರ್ಕೊಂಡು, ಆವಾಗ ಹತ್ತಿರ ಕರೆದ್ರಂತೆ ಇಲ್ಲಿ ಶಾಸ್ತ್ರಕ್ಕೆ ಕೊಂಡ್ರು ಅಂಥೇಳಿ. 12 ವರ್ಷದ ನಂತರ
ಹತ್ರಕ್ಕೆ ಕರೆದುಕೊಂಡು ಸೆತ್ತಿದ್ರು. ಶಾಸ್ತ್ರ ಹೇಳ್ಬೇಕಾದ್ರೆ ಕೇಳಿ ಕೇಳಿ ಆನಂತರ ಒಮ್ಮೆ ಅವರಿಗೆ ಪ್ರಶ್ನೆ, ಅವರು ಪ್ರಸನ್ನವಾಗಿರ್ತಕ್ಕಂಥ ಚಿತ್ತವನ್ನು ಕಂಡು ತಾವು ಕೇಳುವಂಥವರಾದರು. ಅದಕ್ಕೆ ಸರಿಯಾದ ಉತ್ತರವನ್ನು ಕೊಟ್ಟು ಸರಿಯಾದ ಅರ್ಥವನ್ನು ಹೇಳಿ ಸರಿಯಾದ ಚಿಹ್ನೆಗಳನ್ನು ತೋರಿಸಿದರು ಅವರಿಗೆ. ಆವಾಗ ಅದೇ ರೀತಿಯಾಗಿ ಅದನ್ನು ಅರ್ಥಕೊಂಡು ವರ್ತಿಸುತ್ತಿರುವಾಗ ಅವರ ವೃತ್ತಿ ಅನ್ನುವಂಥದ್ದು ಅಖಂಡವಾಗಿ ನಿರ್ಗುಣದಲ್ಲಿ ನಿರ್ವಿಕಾರದಲ್ಲಿ ಸ್ಥಿತಿಯಾಗಿರ್ತಕ್ಕಂಥದ್ದನ್ನು ಕಂಡು ಅವರು ಹೊರಗಿನ ಎಲ್ಲ ಜಂಜಡಗಳಾಗಿರ್ತಕ್ಕಂಥದ್ದನ್ನು ತೊರೆದಿರ್ತಕ್ಕಂಥದ್ದನ್ನು ಕಂಡು ಚಿನ್ಮಯ ದೀಕ್ಷೆಯಾಯಿತು ಅನ್ನುವಂಥದ್ದನ್ನು ಗುರು ಒಲದನು. ಗುರುವಿನ ಉಪದೇಶವೆನಗಾಯ್ತು ಎನಗಾಯ್ತು ಇನ್ನೇನು ಅನ್ನುವಂಥ ಸ್ಥಿತಿಯಲ್ಲಿ ತಾನಾದಾಗ ಕೊರಳೊಳಗಿದ್ದಿರ್ತಕ್ಕಂಥ ಲಿಂಗವನ್ನು ತೆಗೆದು ಅವರ ಚರಣಕ್ಕೆ ಇಟ್ಟರಂತೆ. ಇದು ಲೋಕಕ್ಕೆ ವಿರುದ್ಧವಾದದ್ದು ಅಂದ್ರಂತೆ. ಲೋಕಾತೀತನಿಗೆ ಅದು ಏನು ಮಾಡ್ತದೆ ಆ ವಿರೋಧ ಅಂತೇಳಿ ಅವರು ಇಟ್ಟರಂತೆ. ಅದು ನಿರ್ಗುಣ ಸ್ಥಿತಿಯಲ್ಲಿ ಇವರಿದ್ದಾರೆ ಅಂತ ತಿಳಿದುಕೊಂಡು ಲಿಂಗಮಯಂ ಸರ್ವ ಜಗತ್ಮಯಂ ಲಿಂಗವಾಗಿರ್ತಕ್ಕಂಥದ್ದು ಸರ್ವವೆಲ್ಲವೂ ಲಿಂಗಮಯವಾಗಿ ಲಿಂಗವು ಪರಿಪೂರ್ಣವಾಗಿರ್ತಕ್ಕ ಅದರೊಳಗೆ ಇರ್ತಕ್ಕಂಥವರೆಲ್ಲರೂ ಅಂದ ಬಳಕೆ ಇಷ್ಟರನ್ಯಾಕೆ ಅದನ್ನು ಕಟ್ಕೋಬೇಕು, ಎಲ್ಲವೂ ಲಿಂಗ ಸ್ವರೂಪವೇ ಆಗಿರ್ತಕ್ಕಂಥದ್ದಿದು ಅಂಥೇಳಿ ಆ ಶ್ರುತಿಯನ್ನು ತಾವು ಉಚ್ಚಾರ ಮಾಡಿದನಿಟ್ಟಾಗ ಅವರ ವೃತ್ತಿಯನ್ನು ಕಂಡು ಆರೂಢ ಸಿದ್ಧಾರೂಢ ಭಾರತಿ ಎನ್ನುವಂಥ ನಾಮಗಳನ್ನು ಕರೆದರು. ವಿಶ್ವದ ವಿಕೃತಿ ಏನು ತೋರದೆ ಸದ್ಯೋನ್ಮುಕ್ತನೇ ಆರೂಢನಪ್ಪಂ ಅಂತೇಳಿ ಆರೂಢ ಅಂತ ಹೆಸರು ಇಟ್ಕೊಂಡು ಕೂಡಲೇ ಆರೂಢ ಆಗೋದಲ್ಲ. ಎಷ್ಟು ಮಂದಿ ಇಟ್ಕೊಂಡಲ್ಲ ಹೆಸರು ಆರೂಢ ಅಂಥೇಳಿ. ಕೆಲವು ಹುಡುಗರಿಗೂ ಇಟ್ಟಿದ್ದಾರೆ ಸಿದ್ಧಾರೂಢ ಅಂಥೇಳಿ. ಹೆಸರು ಇಟ್ಕೊಂಡು ಕೂಡಲೇ ಆರೂಢರಾಗ್ತಾರೇನೋ ಅಂದರೆ ಎಲ್ಲ ವಿಶ್ವ ವಿಕೃತಿ ಏನೂ ತೋರದೆ ಸದ್ಯೋನ್ಮುಕ್ತನಪ್ಪನೇ ಆರೂಢನಪ್ಪಂ ಅಂತೇಳಿ. ಆರೂಢನ ಲಕ್ಷಣ ವಿಶ್ವದ ವಿಕಾರವೇನು ತೋರಬಾರ್ದು. ಮಚ್ಚಿ ಇಟ್ಟರು ವಿಕಾರ ತೋರ್ತಾವ್ರಿಗೆ, ಬೆಂಕಿ ಇಟ್ಟರು ವಿಕಾರ ತೋರ್ತಾವ್ರಿಗೆ, ವಿಷ ಕೊಟ್ಟರು ವಿಕಾರ ತೋರ್ತಾವ್ರಿಗೆ. ಏನು ತೋರ್ಲಿಲ್ಲ, ಏನು ತೋರಲಿಲ್ಲ, ನಿರ್ವಿಕಾರ, ಯಾವ ವಿಕಾರವೆನ್ನತಕ್ಕಂಥ ಸದ್ಯೋನ್ಮುಕ್ತರಾಗಿರ್ತಕ್ಕಂಥ ಆರೂಢ ಸ್ಥಿತಿಯಾಗಿರ್ತಕ್ಕಂಥದ್ದನ್ನು ನೋಡಿ ಅವರಿಗೆ ವೇದದ ರಹಸ್ಯ ಜ್ಞಾನದ ರಹಸ್ಯ ಅನ್ನುವಂಥದ್ದು ಬೇರೆ ಬೇರೆ. ಜ್ಞಾನ ಬೇರೆ, ಜ್ಞಾನದ ರಹಸ್ಯ ಬೇರೆ. ವೇದ ಬೇರೆ, ವೇದದ ರಹಸ್ಯ ಬೇರೆ. ಬರೀ ಜ್ಞಾನ ಹೊರಗಿನ ಜ್ಞಾನ ಅದು ಏನು ಪ್ರಯೋಜನ ಆಗೋದಿಲ್ಲ, ಏನು ಪ್ರಯೋಜನ. ಅದ್ರದ್ದೊಂದು ರಹಸ್ಯ ಇರ್ತದೆ. ರಹಸ್ಯ ನಿನ್ನೆ ತಬಲ ಚಾಲು ಮಾಡು ಅಂದ್ರೆ ಮುಂಜಾನಿಂದ ಓದಕ್ಕೆ ಹಚ್ಚಿದ್ವಿ ಅವನಿಗೆ. ಓದಿದ ತಿರ್ಗ ಮರ್ಗ ಓದ್ಯ ಕರ್ದು ಹತ್ತು ಅಂದರೆ ಹಿಂಗೆ ಓದ್ತು ಅಂತ ಹೇಳೈತಿ, ಅದು ಒತ್ಕೆ ಕೂತಾನೆ ಅಂದ. ಎಲೆ ಹುಚ್ಚ ಅದನ್ನ ಹಂಗಲ್ಲೋ ಹಿಂಗೆ ಮಾಡೋ ಅಂತ ಏನು ಹೇಳಿದ್ರು ಅದನ್ನ ಮಾಡೋಣ, ಅವ್ನು ಓದ್ಕೊಂಬಂದದ್ದ ಮಾಡೋಣ. ಅವ್ನು ಕೊಟ್ಟಾಗ ಆಗೋದಲ್ಲಿ ತೆಗಿ ಅಂತೇಳಿ ನಾವು ಮನ್ಸದ ಮ್ಯಾಗಳಿಂದ ಇಳಿದು ಇವನ ಹತ್ರ ತೆಳಗೆ ಕೂತ್ಕೊಂಡು ಹಿಂಗೆ ಮಾಡು ಅಂತ. ಅದು ರಹಸ್ಯ ಅಂತ. ಅದು ನೀನು ಓದಿದ್ದು ಅದು ಓದೋದು ಅಷ್ಟೇ. ಅದು ರಹಸ್ಯ, ಅನುಭವದ ರಹಸ್ಯಗಳು ಹಂಗಿರ್ತವೆ. ಹೆಂಗೆ ಮಾಡ್ಬೇಕು ಅನ್ನೋದು ಅದು ಅಲ್ಲಿ. ಆಮೇಲೆ ಈ ಬಟನ್ ಹೊತ್ತು ಮೊದಲು ಇದನ್ನು ಚಾಲು ಮಾಡಿ ಮ್ಯಾಲೆ ಕುಂತ ಹೇಳಿದ್ವಿ, ಮೊದಲು ತಬಲ ಚಾಲು ಮಾಡ್ಕೇಳೋ ಆಮೇಲೆ ಅದನ್ನು ಶುರು ಮಾಡ್ಕೇವಂತೆ ಅದ್ರ ಗತಿನ ಅಂತ. ಅದು ಹಿಂಗೆ ಹೇಳತ್ತದನ್ನು ಮತ್ತೆ ಒತ್ತಿಡ್ಕೊಂಬಿಡೋಣ, ಇದ್ರ ಹಿಂಗೆ ಹೇಳತ್ತದ ಅದನ್ನು ಮತ್ತೆ ಒತ್ತಿಡ್ಕೊಂಬಿಡೋಣ ಬಟನ್. ಹಂಗಲ್ಲೋ ಅಂತಂದ್ರೂ ಏನು ಕೇಳಲ್ಲ, ಸರಿ ಬಿಗಿ ಬೀಳಲ್ಲ ಹೊತ್ತಾಕತ್ತೆ ಅಂತೇಳಿ ತೆಳಕ್ಕೆ ಕೂತ್ಕೊಂಡು ಆಮೇಲೆ ಅದನ್ನು ಗತಿಗೆ ತಗೊಂಬಂದು ಅದನ್ನು ತಾಳಕ್ಕಿಟ್ಟು ಆಮೇಲೆ ಹೇಳಿದ ಬಟನ್ ಒತ್ತಿ ಆಮೇಲೆ ಹಿಂಗೆ ಓದ್ತಾ ಬರ್ತದೆ ಅಂದ್ಬಿಡ್ಲಿ ಅವಾಗ ಬಂತದು. ಎಷ್ಟು ಕಷ್ಟ ಬಿಟ್ಟನಲ್ಲ ಏನೂ ಆಗಲಿಲ್ಲ ಅಂದ. ಹಂಗೆ ಅದು ಕಷ್ಟ. ಅದರ ರಹಸ್ಯ ಅನ್ನುವಂಥದ್ದು, ಜ್ಞಾನದ ರಹಸ್ಯ ಅನ್ನುವಂಥದ್ದು ಬೇರೆ ಇರ್ತದೆ. ಅದನ್ನು ಬೋಧಿಸಿ ನಿನಗೆ ಅಖಂಡವಾಗಿರಲಿ ಜ್ಞಾನ ಶ್ರೀ ಮಲ್ಲಿಕಾರ್ಜುನನ ಕೃಪೆಯಿಂದ ಅಂತ ಹೇಳಿ ಹರಸಿ ಆಶೀರ್ವದಿಸಿ, ಇದನ್ನು ಹಿಂಗೆ ಇಡಬಾರ್ದಪ್ಪ, ಇದನ್ನು ಬಿತ್ತಬೇಕು, ಇದನ್ನು ಬಿತ್ತಬೇಕು. ಎಲ್ಲ ಮುಮುಕ್ಷು ಜೀವಿಗಳ ಹೃದಯಕ್ಕೆ ಬಿತ್ತಬೇಕು ಈ ಜ್ಞಾನದ ಜ್ಞಾನವನ್ನು ಬೋಧಿಸಬೇಕು. ಜಗತ್ತಿಗೆಲ್ಲ ನೀನಿದ ಜ್ಞಾನವನ್ನು ಬೋಧಿಸು. ಜಗತ್ತೆಲ್ಲರೂ ಧನ್ಯರಾಗಲಿ, ಕೃತಾರ್ಥರಾಗಲಿ, ಮುಕ್ತರಾಗಲಿ ಅನ್ನುವಂಥ ಉದ್ದೇಶದಿಂದ ಹರಿಸಿ ಆಶೀರ್ವದಿಸಿದರು. ಅದೇ ಪ್ರಕಾರವಾಗಿ ಅವರ ಆಶೀರ್ವಾದವಾಗಿರ್ತಕ್ಕಂಥದ್ದನ್ನು ಪಡೆದುಕೊಂಡರು ಎಂಬಲ್ಲಿಗೆ
ಸಿದ್ಧಾರೂಢ ಕಥಾಮೃತದೋಳ್ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂಥ ಈ ಅಧ್ಯಾಯವನ್ನು ಶಿವದಾಸನು ಸದ್ಗುರುವಿನ ಚರಣಾರವಿಂದಗಳಲ್ಲಿ ಅರ್ಪಿಸಿರುವನು. ಇವನ್ ತಾಲೂಕಿದ್ದು ನೋಡಿ ತಾಳಗಳು ಮಾಂತೇಶ್ ತಾಲ್ ಹೋಗಿದ್ದು ತೆಗಿ, ಅವನ್ನೆಲ್ಲ ಬಂದ್ ಮಾಡು. ಮಾಂತೇಶ್ ತಾಲ್ ಹೋಗಿದ್ದು ನೋಡು ತಾಳಗಳು ತಂದ ನನಗೆ ಕೇಳ ತಗಳ बसवराज देशी केंद्र परम सद्गुरु महाराज की जय. जय जय नमः पार्वती पते महादेव.